La 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 la. ಎಲ್ರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ, ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸದೆ ಮನೆ ಮನೆ ಮಹಾಲಕ್ಷ್ಮಿ. ಅಕ್ಕರೆ ಜನರ ಸಕ್ಕರೆ ನಾಡು ಇದು. ಇಲ್ಲಿ ಜನ ಚಪ್ಪಾಳೆ ಹೊಡೆದ್ರೆ ಅಮರ್ನಾಥ್ ರೆಬೆಲ್ ಸ್ಟಾರ್ ಆಗ್ತಾರೆ. ಇಲ್ಲಿನ ಜನ ನಂಬಿ ಕೈ ಹಿಡಿದ್ರೆ ಹಳ್ಳಿಯವರು ದಿಲ್ಲಿಯನ್ನ ಆಳ್ತಾರೆ. ನಿಷ್ಕಲ್ಮಶ ಮನಸ್ಸಿನ ಒರಟು ಜನ ಇಲ್ಲಿಯವರು. ನೀರಿನ ವಿಷಯ, ನಾಡಿನ ವಿಷಯಕ್ಕಾಗಿ ಒಗ್ಗಟ್ಟಾಗೋ ಜನ ಇವರು. ಇದು ಅನ್ನದಾತರ ತವರು, ಹೆಗಲ ಮೇಲೆ ಹಸಿರು, ವ್ಯವಸಾಯ ಇಲ್ಲಿಯವರ ಉಸಿರು. ಎದೆಯುಬ್ಬಿಸಿ ಹೇಳಿ ಮಂಡ್ಯ ಈ ಊರಿನ ಹೆಸರು. ಇವತ್ತು ಇಲ್ಲಿ ನಮ್ಮ ಮನೆ ಮನೆ ಮಹಾಲಕ್ಷ್ಮಿಯ ಸಂಭ್ರಮ. ಬನ್ನಿ, ಮಂಡ್ಯದ ಮಹಾಲಕ್ಷ್ಮಿಯ ಕಿರುಪರಿಚಯ ನಿಮಗಾಗಿ. ನಮಸ್ತೆ, ನನ್ನ ಹೆಸರು ಶಿಲ್ಪಾ ಅಂತ. ನಮ್ಮೂರು ಹಾಡ್ಯ. ನಾನು ಮದ್ವೆ ಆಗಿ 8 ವರ್ಷ ಆಗಿದೆ. ಒಂದು ದೊಡ್ಡ ಫ್ಯಾಮಿಲಿ ನಮ್ದು. ನಮ್ಮ ಅತ್ತೆ ಮಾವ ಆಗ್ಬೋದು, ನನ್ನ ನಾದಿದಿರಾಗ್ಬೋದು, ಎಲ್ಲ ತುಂಬಾ ಚೆನ್ನಾಗಿದ್ದೀವಿ. ನಾನು ಫಸ್ಟ್ ಈ ಮನೆಗೆ ಮದ್ವೆ ಆಗಿ ಬಂದಾಗ ನನಗೆ ಅಡ್ಗೆ ಮಾಡಕ್ ಬರ್ತಿರ್ಲಿಲ್ಲ. ಆಗ ನಮ್ಮ ಮನೆಯವರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರು, ಅತ್ತೆ ಕೂಡ ಸಪೋರ್ಟ್ ಮಾಡ್ತಿದ್ರು. ಅವಾಗ ಖುಷಿ ಅನ್ಸ್ತು, ಪರವಾಗಿಲ್ಲ ಈ ಫ್ಯಾಮಿಲಿಲಿ ಎಲ್ಲಾನ ಅಡ್ಜಸ್ಟ್ ಮಾಡ್ಕೋತಾರೆ ಅನ್ನೋ ಖುಷಿ ಆಯ್ತು. ನಮ್ಮ ಮಿಸ್ಸಸ್ ಶಿಲ್ಪಾಶ್ರೀ ಅಂತ. ಇವಾಗ ಅವ್ರು ಬಂದ್ಮೇಲೆಲ್ಲ ತುಂಬಾ ಚೆನ್ನಾಗಿದ್ದೀವಿ. ನನ್ನ ಹೆಂಡತಿ ಎಲ್ಲರ ಜೊತೆಲೂ ಚೆನ್ನಾಗಿ ಹೊಂದ್ಕೊಂಡು ಹೋಗಿದ್ದಾಳೆ. ಬೆಳಗ್ಗೆ ಎದ್ದೇಳಕ್ಕೆ ಬಾವಿ ನೀರು ಸೇರ್ತಾರೆ, ಕೊಟ್ಟಿಗೆ ಕ್ಲೀನ್ ಮಾಡಿ ಹಾಲು ಕರೆದಿ, ಆಡು ದನ ಎಮ್ಮೆ ಕರ ಇದೆ ಅವೆಲ್ಲ ಕಟ್ಟಾಕಿ ಹಾಲು ಕರೆದಿ ಮಕ್ಕಳು ಹೇಳೋದಕ್ಕೆ ಹಾಲು ಕಾಯಿಸ್ಕೊಟ್ಟು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ನನಗೆ ಒಬ್ಬ ಮಗ, 6 ಜನ ಹೆಣ್ಮಕ್ಳು. ಈಗ ನನ್ನ ಸೊಸೆ ಚೆನ್ನಾಗಿ ನೋಡ್ಕೊಂಡು ಹೋಯ್ತಾವಳೆ. ಮನೆ ಕೆಲಸನೂ ಮಾಡ್ಕೊತಾಳೆ ಅಚ್ಚುಕಟ್ಟಾಗಿ. ಎಲ್ಲ ವ್ಯವಹಾರದಲ್ಲೂ ಕರೆಕ್ಟಾಗಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಯ್ತಾಳೆ. ಆಡು ಕುರಿ ಇವೆಲ್ಲ ಇವೆ, ಅವೆಲ್ಲ ನೋಡ್ಕೊತಾಳೆ. ಗದ್ದೆ ಕಡೆ ಹೋದಾಗ ನನ್ನ ಹೆಂಡ್ತಿನೂ ಅಚ್ಚುಕಟ್ಟಾಗಿ ಮಕ್ಕಳ ಥರ ನೋಡ್ಕೊತಾವಳೆ. ನಮ್ಮ ಮಕ್ಕಳು ಬಂದಾಗೆಲ್ಲ ಚೆನ್ನಾಗಿ ನೋಡ್ಕೊತಾಳೆ, ನಮ್ಮನ್ನು ನೋಡ್ಕೊತಾಳೆ. ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡು, ಮನೆ ಕೆಲಸ ಎಲ್ಲ ನೋಡ್ಕೊಂಡು, ಮನೆ ಜವಾಬ್ದಾರಿ ಅದನ್ನ ಅವಳೇ ನೋಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಯ್ತಾಳೆ ಕಣ. ಶಿಲ್ಪಾ ಅವರು ಮದುವೆ ಆಗಿ ಬಂದು 8 ವರ್ಷ ಆಯ್ತು. ಅವರು ನಮ್ಮ ಅತ್ತಿಗೆ ತರ ಇಲ್ಲ, ಸ್ವಂತ ನಮ್ಮ ಅಕ್ಕ ತಂಗಿ ತರನೇ ಇದ್ದಾರೆ. ಫ್ರೆಂಡ್ಲಿ ಆಗಿರ್ತಾರೆ. ನಾವು ಅವರೆಲ್ಲ ಸೇರಿ ಹೊರಗಡೆ ಹೋಗೋದು, ಮನೇಲಿದ್ದಾಗ ಫ್ರೀ ಟೈಮಲ್ಲಿ ನಾವೆಲ್ಲ ಆಟ ಆಡೋದು ಹಾಗೆಲ್ಲ ಮಾಡ್ತೀವಿ. ಅಡುಗೆನಲ್ಲಿ ಹೆಲ್ಪ್ ಮಾಡ್ಕೊಡ್ತೀವಿ. ಅವರು ಅಷ್ಟೇನೆ, ನಮ್ಮನ್ನ ನಾದ್ನಿ ಅಂತ ಟ್ರೀಟ್ ಮಾಡಲ್ಲ. ಅವರು ಹೇಗೆ ಅವ್ರ ಅಕ್ಕ ತಂಗಿ ಜೊತೆ ಹೇಗಿರ್ತಾರೆ ಹಾಗೆ ಇರ್ತಾರೆ. ಮನೆ ಮಹಾಲಕ್ಷ್ಮಿ ಶಿಲ್ಪ ಅವ್ರ ಬಗ್ಗೆ ನನಗ್ ಪರಿಚಯ ಇದೆ. ಈಗ ನೀವು ನಿಮ್ ಮನೆಯವ್ರನ್ನ ಪರಿಚಯ ಮಾಡಿಸ್ಕೊಡ್ತೀರಾ? ಇವರು ನಮ್ಮ ಅತ್ತೆ ಜಯಲಕ್ಷ್ಮಿ ಅಂತ. ಇವರು ನನ್ನ ಮನೆಯವರು ಚಂದ್ರಮೋಹನ್ ಅಂತ. ಇವರು ನನ್ನ ನಾದ್ನಿ ಲಲಿತಾ ಅಂತ. ನಮಸ್ತೆ. ಅವರು ನಮ್ಮ ಮಾವ ಜಯರಾಮ ಅಂತ. ನಮ್ಮ ಅತ್ತೆ ಹೋರ್ಗಿತ್ತಿ ಕೊನೆಯವರು ಜಯಲಕ್ಷ್ಮಿ ಅಂತ. ನಿಮ್ಮ ಅತ್ತೆಯವರ ಓರ್ಗಿತ್ತಿ. ನಮ್ಮ ಅತ್ತೆಗೆ 4 ಜನ ಓರ್ಗಿತ್ತಿದ್ದಾರೆ. ಅವರು ಕೊನೆಯವರು. ಇವರು ಹಿರಿಯವರು. ಹಿರಿಯವರು ಹತ್ತಿದ್ದಂಗೆ ಎಂಟ್ರಿ ತಗೊಂಡ್ರು ರಜನಿಕಾಂತ್ ತರ. ಬಾಯ್. ಇವರು ನಮ್ಮ ಮಾವರ ತಂಗಿ. ನಮಸ್ತೆ. 4 ಜನ ನಮ್ಮ ಮಾವ ನನ್ಗುಡ್ಡೆ, ಅವರೆಲ್ಲ ತೀರೋಗಿದ್ದಾರೆ. ನಮ್ಮ ಮಾವ ಒಬ್ರೇ ಇರೋದು. ಇವರೆಲ್ಲ ನಾನು ಓರ್ಗಿತ್ತಿರು. ಇವರು ನಮ್ಮ ಕೊನೆ ಓರ್ಗಿತ್ತಿ ಉಷ್ಮಾ. ಇವರು ನನ್ನ ಓರ್ಗಿತ್ತಿ ಪೂರ್ಣಿಮಾ. ಇವರು ನನ್ನ ಹಿರಿ ಓರ್ಗಿತ್ತಿ ಅನುಜ. ಅನುಜ ಅಂತಾರೆ, ಇವ್ರು ಅನಿತಾ ಅಂತಾರೆ. ಹಿರಿಯ ಓರ್ಗಿತ್ತಿ ಹೆಸರೇ ನೆನ್ಪಿಲ್ಲ. ನಾವು ಅನಿಯಕ್ಕ ಅಂತ ಕರೆಯೋದು. ಅದಕ್ಕೆ ಅದಕ್ಕೆ ಅನಿತಾ ಅಂತ. ಮೇಡಮ್, ನಿಮ್ಮ ಹೆಸರೇನು? ಅವ್ರ ಹೆಸರು ಅನುಜ ಅಂತ. ಇವರು ಒಬ್ಬ ನನ್ನ ನಾದ್ನಿ ಕವಿತಾ ಅಂತ. ನಮಸ್ತೆ. ಇವರು ನನ್ನ ಓರ್ಗಿತ್ತಿ ಲಕ್ಷ್ಮಿ ಅಂತ. ಅವರು ನನ್ನ ಓರ್ಗಿತ್ತಿ ನೇತ್ರಾವತಿ ಅಂತ. ನಮಸ್ತೆ. ಅವರು ನಮ್ಮ ಓರ್ಗಿತ್ತಿ ಮಣಿ ಅಂತ. ಇವರೆಲ್ಲ ನಮ್ಮ ಮಕ್ಕಳು, ನಾದ್ನಿ ಮಕ್ಕಳು. ಇವರು ನನ್ನ ಓರ್ಗಿತ್ತಿ ಮಕ್ಕಳು. ಇವರು ನನ್ನ ಫ್ರೆಂಡ್. ಇದೆಲ್ಲ ಸರಿ. ಈ ಪಾರ್ಟಿ ಮಕ್ಳು ಯಾರ್ದು? ಇವರೆಲ್ಲ ನಿಮ್ ರಿಲೇಟಿವ್ಸ್ ಏನಾ? ಇದು ಅಕ್ಕಪಕ್ಕದಲ್ಲಿ ಇರೋರು? ಇಲ್ಲಿ ನಿಮ್ಮಿಂದ ನಿಂತಿರೋರೆಲ್ಲ ನಮ್ ರಿಲೇಟಿವ್ಸ್. ಓಕೆ, ನನ್ ಮುಂದೆ ನಿಂತಿರೋರೆಲ್ಲ ನನ್ ಫ್ರೆಂಡ್ಸ್.
ಥ್ಯಾಂಕ್ಸ್. ಸೊ ಈಗ ಮನೆಯವ್ರ ಪರಿಚಯ ಮಾಡ್ಕೊಟ್ರಿ, ಮನೆ ಪರಿಚಯ ಮಾಡಿಸ್ತೀರಾ ನಮ್ಗೆ? ಬನ್ನಿ, ನಡ್ರಿ ಹೋಗೋಣ. ನನ್ನ ಫೇವ್ರೆಟ್ ಇಲ್ಲಿ ಕಟ್ಟಿರೋ ಅಂತ ಕೂತ್ಕೋಬೋದಾ? ಇಲ್ಲ ಕೂತ್ಕೋಬೋದು ಸರಿ. ಇದು ಯಾರಿಗೋಸ್ಕರ ಆಕ್ಚುಲಿ ಮಕ್ಳು ಯಾರು ಬೇಕಾದ್ರೆ ಸಕ್ಕದಾಗಿದೆ. ಮನೇಲಿ ಹಿಂಗೊಂದಿರ್ಬೇಕು. ಇಲ್ಲ ನಾವ್ ಅಡಿಗೆ ಮಾಡೋದು ಸುಮ್ನೆ ಹೊಲ ಮಾಡ್ಕೊಂಡಿದೀವಿ. ನಮ್ ಹಳೆ ಮನೆನೆ, ಇನ್ನು ನಾವೇನು ನಾವು ಇದನ್ನ ಲಕ್ಷ್ಮಿ ಅಂತ ಅನ್ಕೋತೀವಿ. ಗ್ಯಾಸ್ನ ದಿನ ಪೂಜೆ ಮಾಡಿ ವಾರಗಳಲ್ಲಿ ರಂಗೋಲೆ ಬಿಟ್ಟೆ ನಾವು ಪೂಜೆ ಮಾಡಿ ಅಡಿಗೆ ಮಾಡೋದು. ಓಕೆ, ಇದು ಮನೆ ಆಯ್ತು. ಓಕೆ, ಮನೆ ಪರಿಚಯ ಆಯ್ತು, ಮನೆಯವ್ರ ಪರಿಚಯ ಆಯ್ತು. ಈಗ ಮನೆಯವ್ರನ್ನೆಲ್ಲರನ್ನು ಕರೆದ್ಬಿಡಿ, ಒಂದಷ್ಟು ಮಾತಾಡೋಣ, ಆಟ ಆಡೋಣ, ಮಜಾ ಮಾಡೋಣ. ಓಕೆನಾ? ಬನ್ನಿ ಎಲ್ರು. ಶಿಲ್ಪಾ ಅವ್ರೆ, ಮಂಡ್ಯಾಗ ಬಂದಿರೋದು ಒಂದ್ ಕಡೆ ಜೋಶ್ ಆದ್ರೆ, ಇಷ್ಟು ಸುಂದರವಾದ ಪ್ರಕೃತಿ ನಡುವೆ ನಿಂತ್ಕೊಂಡು ಶೂಟಿಂಗ್ ಮಾಡ್ತಾ ಇದೀವಲ್ಲ, ಅದು ಎಷ್ಟು ಜೋಶ್, ಎಷ್ಟು ಕಿಕ್ ಕೊಡ್ತಾ ಇದೆ ಅಂದ್ರೆ ಹೇಳಕ್ ಆಗ್ತಿಲ್ಲ ನನಗೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಮ್ ಸೆಟ್ ನೋಡಿ ನಿಮ್ಗೆ ಹೇಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಮೇಡಮ್. ಶಿಲ್ಪಾ ಅವ್ರೆ, ನೀವು ಏನೇನೆಲ್ಲ ಕೆಲಸ ಮಾಡ್ತೀರಿ? ಹೊರಗಡೆ ಕೆಲ್ಸಕ್ಕೆ ಹೋಗ್ತೀರಾ ಅಥವಾ ಬರೀ ಮನೆ? ಇಲ್ಲ, ಮನೇಲೇ ಇದೀನಿ. ಮಕ್ಳು ನೋಡ್ಕೊಂಡು ಮನೇಲೇ ಇರೋದು. ನೀವ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ಅಡಿಗೆ ಮಾಡೋದು, ಅವ್ರನ್ನೆಲ್ಲ ನೋಡೋದು. ಅತ್ತೆ ಮಾವ ಇದಾರೆ, ಅವ್ರನ್ನೆಲ್ಲ ನೋಡ್ಬೇಕು. ಹಾಗಾಗಿ ನಾನು ಹೊರಗಡೆ ಹೋಗಲ್ಲ, ಮನೇಲೇ ಇರ್ತೀನಿ. ನಿಮ್ಗೆ ಯಾವತ್ತೂ ಅನ್ಸ್ಲಿಲ್ವಾ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು? ಇಲ್ಲ, ಅನ್ಸಿದೆ ಹೊರಗಡೆ ವರ್ಕ್ ಮಾಡ್ಬೇಕು ಅಂತ ಅನ್ಸಿದೆ, ಬಟ್ ಹಸ್ಬೆಂಡಿಗೆ ಇಷ್ಟ ಇಲ್ಲ. ಯಾಕೆ ಸರ್? ನೀವು ಹೊರಗಡೆ ಹೋದ್ರೆ ಅವ್ರು ಬಿಡಲ್ವಾ? ಮೇಡಮ್ ನಮ್ದಿಗೆ ಮಾರಾಣಿ ಹಂಗೆ ಮನೇಲಿ ಕುಂತ್ಕೊಂಡೇ ಇರ್ಲಿ, ಅಚ್ಚೇಟಾಗೆ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತೀವಿ ಮೇಡಮ್. ನಾವು ಕಷ್ಟಪಡ್ತೀವಿ ಅಂದ್ಬಿಟ್ಟು ಅವ್ರೇ ಕಷ್ಟ ಪಡ್ಬೇಕು. ಹೇಳಿ ಮೇಡಮ್. ಮುದ್ಕಿನೂ ನೋಡೋರು ಯಾರು? ಸೊಸೆ ಅಲ್ವಾ ನೋಡ್ಬೇಕಾಗಿರೋಳು. ಎಲ್ಲಿದ್ದಾರೆ ಮಗ ಹೊರಗಡೆ ಹೋದ್ರೆ ಅಜ್ಜಿ ಮುದ್ಕ ಯಾರು ನೋಡೋರು? ಮುದ್ಕಿ ಎಲ್ಲಿದ್ದಾರೆ? ಅಲ್ಲೇ ಇಲ್ವಾ ಅವ್ರಿಗೆ? ಮೇಡಮ್ ಇವ್ರು ಯಾವ ಆಂಗಲ್ ಇಂದ ಮುದ್ಕಿ ಮೇಡಮ್ ಇವ್ರು? ಮ್ಯಾಕೆ ಹೇಳಾರ್ಲು. ನಾನು ಅವ್ರಿಗಿಂತ ವಯಸ್ಸಾಗದೆ. ತಾತ ಡೈ ಹೊಡಿಯೋದೊಂದು ಮಿಸ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲ ಅಂದ್ರೆ ತಾತ 16 year old ಮ್ಯಾನ್ ತರ ಇಲ್ಲ ಅಲ್ಲಿ. ಅಲ್ಲ ತಾತ, ಅಲ್ಲಿ ನೋಡ ನಾಚ್ಕೋತಾ ಇರೋ ತಾತ. ಇವಾಗೇನ್ ಹೆಣ್ ನೋಡಕ್ ಹೋಗ್ತಾ ಇದೀನಿ ಅನ್ನೋ ತರ ನಾಚ್ಕೋತಾ ಇದಾರೆ ತಾತ. ಶಿಲ್ಪಾ ಅವ್ರೆ, ಯಜಮಾನ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರ್ರಿ. ಮನೆಯಲ್ಲಿ ಮಹಾರಾಣಿ ತರ ಕೂತಿರ್ಲಿ, ಅವಳು ಯಾಕೆ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಇದನ್ನ ನೋಡ್ತಾ ಇದ್ರೆ ನನ್ಗೆ ಯಾಕೋ ಇದು ಅರೇಂಜ್ಡ್ ಮ್ಯಾರೇಜ್ ಅಲ್ಲ, ಲವ್ ಆದ್ಮೇಲೆ ಮನೆಯವ್ರು ಅರೇಂಜ್ ಮಾಡಿರೋದು ಅಂತ ಅನ್ನಿಸ್ತಾ ಇದೆ. ಹೌದು. ಹೆಂಗ್ ಲವ್ ಆಯ್ತು? ಎಲ್ಲಿ ನೋಡಿದ್ರಿ ಒಬ್ರನ್ನೊಬ್ರು? ಎಲ್ಲಿ ಮೀಟ್ ಮಾಡಿದ್ರಿ? ಇವರ ದೊಡ್ಡಕ್ಕನ ಮಗಳು ಮದ್ವೆಯಲ್ಲಿ ಎಂಗೇಜ್ಮೆಂಟ್ ಆಗ್ತಿತ್ತು. ಅವಾಗ ಇವ್ರು ನನ್ನ ನೋಡಿದ್ರಂತೆ. ಅದು ಬಟ್ ನಾನ್ ಇವ್ರನ್ನ ನೋಡಿರ್ಲಿಲ್ಲ. ತುಂಬಾ ಲಕ್ಷಣವಾಗಿ ರೆಡಿಯಾಗಿ ಓಡಾಡ್ತಿದ್ರೇನೋ? ಹೌದಾ ಮೇಡಮ್? ಅವಾಗ ಟೈಮ್ ಪಾಸ್ ನೋಡ್ತಿದ್ರೇನೋ? ಟೈಮ್ ಪಾಸ್ ಕಲ್ಲ ಮೇಡಮ್, ತುಂಬಾ ಚೆನ್ನಾಗಿದ್ರು. ಎಲ್ಲಾರು ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ಬಾಂಡ್ಕೆ ಚೆನ್ನಾಗಿದ್ರಲ್ಲ, ಹಾಗಾಗಿ ಆಗ್ಬೇಕು ಅನ್ಕೊಂಡೆ. ಆಮೇಲೆ ಬಿಡಿ ಇಷ್ಟು ಚೆನ್ನಾಗಿದೆ ಹುಡುಗಿ, ನಮಗ್ ಕೊಡ್ತಾರ ಬಿಡಿ ಅಂದ್ಬಿಟ್ಟು ಮರ್ತ್ಬಿಟ್ಟೆ. ನಿಮ್ಗೇನಾಗಿದೆ? ಹೌದಾ? ನೀವೇನ್ ಹ್ಯಾಂಡ್ಸಮ್? ನಾವು ವ್ಯವಸಾಯ ಮಾಡ್ತಿದೀವಿ ಮೇಡಮ್. ಅಂದ್ರೆ ನೀವ್ ಏನ್ ಓದಿದ್ದು? ಮೇಡಮ್ ನಾನು SLC ಮಾಡಿದ್ದೆ. SSLC ಮಾಡಿದಿರಿ ಮೇಡಮ್ ಅವರು? PUC. ಓ, ಅದು ಬೇರೆ ಮನ್ಸಲ್ಲಿ ಇತ್ತೇನೋ ಸರ್ಗೆ. ನಾನ್ SSLC, ಅವ್ರು PUC ಅಂತ. ಆಮೇಲೆ ಹೆಂಗ್ ಪ್ರಪೋಸ್ ಮಾಡಿದ್ರಿ? ಹೆಂಗ್ ಒಪ್ಕೊಂಡ್ರು? ಮೇಡಮ್ ಅವಾಗ ಸುಮ್ಮನೆ ಆಗ್ಬಿಟ್ಟಿದ್ದೆ ನಾನು. ಮತ್ತೆ ಮದುವೆಗೆ ಬಂದ್ವಲ್ಲ ಅಂದ್ಬಿಟ್ಟು ನಾನೇ ನಿಂತ್ಕೊಂಡು ಮಾಡ್ತಿದ್ದು ಅಕ್ಕನ ಮಗಳ ಮದುವೆ. ಅವಾಗ ಇವ್ರನ್ನ ನೋಡಿದ್ಮೇಲೆ ಸ್ವಲ್ಪ ಜಾಸ್ತಿ ನಿಂತ್ಕೋತಾ ಇದ್ರಿ? ನಿಂತ್ಕೋಕೆ ಮುಂಚೆನೆ ನಿಂತ್ಕೊಂಡಿದ್ದೆ. ಹಾಗಾಗಿ ಫೋಟೋ ತೆಗಿಬೇಕಾದ್ರೆ ಇವ್ರು ನಾನ್ ತೆಗಿಸ್ಕೋಬೇಕು ಅಂತ, ಇವ್ರ ಫ್ಯಾಮಿಲಿ ಇಲ್ಲ ನಾನ್ ತೆಗಿಸ್ಕೋಬೇಕು ಅಂತ ಇಬ್ರು ಒಟ್ಟಿಗೆ ತೆಗಿಸ್ಕೊಂಡ್ಬಿಡೋಣ ಅನ್ಕೊಂಡ್ರ? ಇಲ್ಲ, ಮಾತಾಡ್ತಿರ್ಲಿಲ್ಲ ನಾವು. ಅವರು ಮಾತಾಡ್ಸಕ್ ಟ್ರೈ ಮಾಡಿದ್ರು, ನಾವ್ ಮಾತಾಡ್ತಿರ್ಲಿಲ್ಲ. ಬಟ್ ಆಮೇಲೆ ಮದ್ವೆ ಎಲ್ಲ ಆದ್ಮೇಲೆ 3 days ಆದ್ಮೇಲೆ ಮನೇಲಿ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ ಅಲ್ಲಿ ಇದ್ದಾಗ ಅವ್ರ ಅಕ್ಕನ ಮಗಳ ಹತ್ರ ನಂಬರ್ ಇಸ್ಕೊಂಡು ಕಾಲ್ ಮಾಡಿದ್ರು, ಮನೆ ನಂಬರಿಗೆ. ಬಟ್ ಕಾಲ್ ಮಾಡಿದಾಗ ನನಗ್ ಗೊತ್ತಿತ್ತು ಇವ್ರು ಮಾತಾಡ್ತಾ ಇದ್ರು. ಹೇಳಿ ನೀವು ಅಂತ ಗೊತ್ತಾಯ್ತು ಅಂತ ಹೇಳ್ದೆ. ಇವ್ರು ನೋಡ್ಬೇಕು ಅಂತಾನೆ ಇನ್ನೊಂದು ಫಂಕ್ಷನ್ಗೆ ಅಪ್ಪನ ಜೊತೆಲಿ ಬಂದಿದ್ದೆ. ನಿಮ್ಗೂ ಲೈಟ್ ಆಗಿ ನೋಡ, ಅವರು ಲೈಟ್ ಆಗಿಲ್ಲ ಮೇಡಮ್, ತುಂಬಾ ಲೋ ಆಗಿತ್ತು ಅಂತ. ಆಗ ನಾನೇ ಬಾಯ್ ಮಾಡಿದ್ದೆ, ಅವ್ರು ಅಪ್ಪಂಗ್ ಕಾಣ್ದಂಗ್ ಬಾಯ್ ಮಾಡ್ತಾ ಇದ್ದೆ. ಹಿಂಗ್ ಬಾಯ್ ಮಾಡ್ತಾ ಇದ್ದೆ. ಆಮೇಲೆ ನಮ್ದು ಇಷ್ಟ ಆಯ್ತು. ಅವ್ರು ಫೋನ್ ಮಾಡಿ ಕೇಳಿದಾಗ ಹಾಗೆ ಒಪ್ಕೊಂಡಿದ್ವಿ. ಮನೇಲಿ ಹೇಳಿರ್ಲಿಲ್ಲ, ಹಾಗೆ ಫೋನಲ್ಲೇ ನಡೀತಿತ್ತು. ಒಂದಿನ ಭೇಟಿ ಆಗಿರ್ಲಿಲ್ಲ ನಾವು. ನೆಕ್ಸ್ಟ್ ಮನೇಲಿ ಗೊತ್ತಾಗಿ ಆಮೇಲೆ ಅಮ್ಮನ ಮನೇಲಿ ಬೇಡ ಅಂತ ಅಪೋಸ್ ಮಾಡಿದ್ರು. ಆಮೇಲೆ ಇಲ್ಲ ಹೇಗೇಗೋ ಒಪ್ಕೊಂಡು, ಅಪ್ಪಂಗ್ ತುಂಬಾ ಇಷ್ಟ ಅಳಿಮಯ್ಯ ಅಂದ್ರೆ. ಅಪ್ಪನ್ಗೆ ಇಷ್ಟ ಆದ್ಮೇಲೆ ಇಬ್ರು ಒಟ್ಟಿಗೆ ಎಲ್ಲರ ಸಮ್ಮುಖದಲ್ಲೂ ಮದ್ವೆ ಆಯ್ತು. ಸೊ ಈ ಪ್ರೀತಿಯಿಂದ ಮದುವೆವರೆಗಿನ ಪಯಣ ಎಷ್ಟು ವರ್ಷ ನಡೀತು ಅಥವಾ ತಿಂಗಳು ನಡೀತು? ಇಲ್ಲ, ತಿಂಗಳು ನಡೆದಿದೆ. 3 ತಿಂಗಳು ನೋಡ್ರಪ್ಪ.
3 months ಲವ್ ಸ್ಟೋರಿ ಎಲ್ಲಾದ್ರೂ ನೋಡಿದೀರೇ? ಇಲ್ಲಿ ತೋರಿಸ್ತೀವಿ ನೋಡ್ಬಿಡಮ್ಮ ಬನ್ನಿ. 3 ತಿಂಗಳಲ್ಲಿ ಲವ್ ಆಯ್ತು, ಮದ್ವೆನೂ ಆಗೋಯ್ತಾ? ಇಲ್ಲ, 3 ತಿಂಗಳ ಆದ್ಮೇಲೆ ಮನೇಲಿ ಗೊತ್ತಾಯ್ತು. ಆಮೇಲೆ 1 ತಿಂಗಳು ಟೈಮ್ ಮನೇಲಿ ಹೆಂಗ್ ಗೊತ್ತಾಯ್ತು? ಯಾರು ಹೇಳಿದ್ದು? ಇವ್ರು ಹಿರಿಯಕ್ಕ ಬಂದು ಹೇಳ್ಬಿಟ್ರು. ನಾವೇ ಅಲ್ಲ, ಹೆಣ್ ಕೇಳಕ್ಕೆ ಅಂತ ಕಳ್ಸಿದ್ರು. ಬಟ್ ಅಮ್ಮ ಒಪ್ಕೋತಾ ಇರ್ಲಿಲ್ಲ. ಆಗ ಒಪ್ಕೋತಾ ಇದ್ದಾಗ ಅಕ್ಕ ಏನ್ ಮಾಡಿದ್ರು, ಹೇಳ್ಬಿಟ್ರು ನಾವು ಮಾಡಲ್ಲ ಅಂತಿದ್ರಲ್ಲ, ಇಬ್ರು ಲವ್ ಮಾಡ್ತಿದ್ದಾರೆ. ಅಕ್ಕಂಗೆ ನನ್ ಕಡೆಯಿಂದ ಜೈ. ಹಂಗಾಗಿ ಅವರು ಹೇಳಿದ್ಮೇಲೆ ಅಮ್ಮ ಸ್ವಲ್ಪ ಅಪೋಸ್ ಮಾಡಿದ್ರು 1 ತಿಂಗಳು. ಆಮೇಲೆ ಪುನಃ ಅಪ್ಪ ಇಲ್ಲ, ಅವಳ ಇಷ್ಟ, ಅವಳು ಇಷ್ಟ ಪಡ್ತಿದ್ದಾಳೆ ಅಂದ್ಮೇಲೆ ಅವಳ ಲೈಫ್ ಅವಳು ಲೀಡ್ ಮಾಡ್ಕೊಳ್ಳಿ ಅಂತ ದೊಡ್ಡ ಮನಸ್ಸು ಅಲ್ವಾ? ಅಪ್ಪನ್ಗೆ ಆತರ ಅನ್ಕೊಂಡು ಅದಾದ್ಮೇಲೆ 1 ತಿಂಗಳಾದ್ಮೇಲೆ ನಮ್ದು ಎಂಗೇಜ್ಮೆಂಟ್ ಆಯ್ತು. 3 ತಿಂಗಳಾದ್ಮೇಲೆ ಮನೇಲಿ ವಿಷಯ ಗೊತ್ತಾಗುತ್ತೆ, ಅದಾದ್ಮೇಲೆ ಎಂಗೇಜ್ಮೆಂಟ್ ಆಗುತ್ತೆ, ಅದಾದ್ಮೇಲೆ 3 months ಗ್ಯಾಪ್ ಇರುತ್ತೆ ಮದ್ವೆ. 3 months ಗ್ಯಾಪ್ ಇರುತ್ತೆ. ಅವಾಗ ಏನೇನೆಲ್ಲ ವ್ಯಾಲೆಂಟೈನ್ಸ್ ಡೇ ನಾಳೆ ಅನ್ನೋಂಗೆ ನಮ್ಮದು ಮದ್ವೆ ನಡೆಯುತ್ತೆ. ಎಲ್ಲ ಪ್ರೀ ಪ್ಲಾನ್ಡ್ ಇಲ್ಲ, ಅಲ್ಲ, ನಮ್ಗೆ ವ್ಯಾಲೆಂಟೈನ್ಸ್ ಡೇ ಏನ ಬೇಕಾಗಿತ್ತು, ಬಟ್ ಹಿಂದ ದಿನ ಡೇಟ್ ಸಿಕ್ಕಿತ್ತು. ಸೊ ಒಳ್ಳೇದಾಯ್ತು, ಒಳ್ಳೆ ದಿನ ಆಯ್ತು, ಕೂಡ್ ಬಂತು, ಮದ್ವೆ ಕೂಡ ಆಯ್ತು. ಆಮೇಲೆ ಮದ್ವೆ ಆಗಿ ಈ ಮನೆಗ್ ಬರ್ತೀರಿ. ಈ ಮನೆಗ್ ಬಂದಾಗ ಯಾರ್ಯಾರೆಲ್ಲ ಇದ್ರು ಈ ಮನೇಲಿ? ಈ ಮನೇಲಿ 6 ಜನ ನಾದ್ನಿದಿರಿದ್ರು. 6 ಜನ ನನಗೆ 6 ಜನ ನಾದ್ನಿದಿರು. ಆಮೇಲೆ ಅವ್ರ ಮಕ್ಳುಗಳೆಲ್ಲ ಇದಾರೆ. ಎಲ್ರಿಗೂ ಇಬ್ಬಿಬ್ರು ಅಂತ 14 ಜನ ಮೊಮ್ಮಕ್ಳಿದೀವಿ. ಶಬ್ಬಾಷ್. ಎಲ್ಲ ಚೆನ್ನಾಗಿತ್ತು. ನಮ್ ತಾಯಿ ಮನೇಲಿ ಇಲ್ಲ, ಅಮ್ಮ ಅಪ್ಪ ನಾನು, ಅಪ್ಪಂಗೆ ಒಬ್ರೇ ತಂಗಿ. ಸ್ವಲ್ಪ ಚಿಕ್ಕ ಫ್ಯಾಮಿಲಿ ಅದು. ಇದು ದೊಡ್ಡ ಫ್ಯಾಮಿಲಿ. ಇದು ದೊಡ್ಡ ಫ್ಯಾಮಿಲಿ, ಕೂಡು ಕುಟುಂಬ. ಅಲ್ಲಿಂದ ಇಲ್ಲಿಗೆ ಬಂದಾಗ ಹೆಂಗಿತ್ತು ಮೇಡಮ್ ಫೀಲಿಂಗ್? ಏನಿಲ್ಲ, ಒಂದ್ ಕಡೆ ಭಯ ಆಗ್ತಿತ್ತು, ಹೆಂಗಪ್ಪ ಅಡ್ಜಸ್ಟ್ ಆಗೋದು ಏನು ಅಂತ. ಬಟ್ ಆಮೇಲೆ ಅವರು ನನಗೆ ತುಂಬಾ ಅಡ್ಜಸ್ಟ್ ಆಗ್ತಿದ್ರು. ನಾನ್ ಮಾಡೋ ಕೆಲಸಗಳು ಅದು ತಪ್ಪಿರ್ಬೋದು, ಸರಿ ಇರ್ಬೋದು, ಪ್ರತಿಯೊಬ್ರು ಗೈಡ್ ಮಾಡ್ತಿದ್ರು, ಹೀಗ್ ಮಾಡು ಹಾಗ್ ಮಾಡು ಅಂತ. ತುಂಬಾ ಬಾಂಡಿಂಗ್ ಎಲ್ಲ ಚೆನ್ನಾಗಿತ್ತು. ಹೊರಗಡೆ ಹೋಗ್ತಿದ್ವಿ, ಎಲ್ಲ ಜೊತೆಲಿ ಹೋಗ್ತಿದ್ವಿ. ಟ್ರಿಪ್ ಆಗ್ಲಿ ಏನೇ ಫಂಕ್ಷನ್ಸ್ ಎಲ್ಲ ಮಾಡಿದಾಗ ಎಲ್ಲ ಅಡಿಗೆ ತಿಂಡಿ ಎಲ್ಲ ಮಾಡುವಾಗ ಗಾಬರಿ ಆಯ್ತಾ ಅಷ್ಟೊಂದ್ ಜನ? ಹೌದು, ಇಲ್ಲ ಅವರೇ ಮಾಡ್ತಿದ್ರು. ನಾನ್ ಸಣ್ಣ ಪುಟ್ಟ ಹೆಲ್ಪ್ ಅಷ್ಟೇ ಮಾಡೋದು. ಎಲ್ಲ ನಾದಿದ್ರು. ಅದು ಅಂದ್ರೆ ಏನೋ ಸಾಮಾನ್ ತಗೊಂಡೋಗ್ ಕೊಡೋದಷ್ಟೇ. ಅವರೇ ಮಾಡ್ತಿದ್ರು, ಅವರೇ ಊಟ ಮಾಡ್ಕೋತಿದ್ರು. ಕೊನೆಗೆ ಅವರೇ ಎಲ್ಲ ಮಾಡಿ ಹೋಗ್ತಿದ್ರು. ಈಗ ಅತ್ತೆ ಮಾವ ಇವರಿಬ್ರಲ್ಲಿ ನಿಮ್ಗೆ ತುಂಬಾ ಸಪೋರ್ಟ್ ಮಾಡೋದು ಯಾರು? ಇಲ್ಲ, ಇಬ್ರು ಮಾಡ್ತಾರೆ. ಹೆಚ್ಚಾಗಿ ಒಂದೊಂದ್ಸರಿ ಅತ್ತೆನೂ ಮಾಡ್ತಾರೆ, ಒಂದ್ಸರಿ ಮಾವನೂ ಮಾಡ್ತಾರೆ. ಕೆಲವೊಂದ್ಸರಿ ಮಾವ ಹೆಚ್ಚಾಗಿ ಸಪೋರ್ಟ್ ಮಾಡಿದ್ದಾರೆ. ಇರ್ಲೇಬೇಕಲ್ಲ, ಮಾವನ್ ಮುದ್ದಿನ ಸೊಸೆಂದ್ರು ಅಲ್ವಾ ಪೂಜೆ? ನಮಗೂ ಅಷ್ಟೇ ಮಗಳ ತರ. ಎಂತ ಮಾತು, ಸೂಪರ್. ಮಗಳ ತರ. ಆಮೇಲೆ ನಾನು ಈ ಊರಿಗೆ ಬರ್ಬೇಕಾದ್ರೆ ಎಲ್ಲಿ ಮಹಾಲಕ್ಷ್ಮಿ ಮನೆ ಹುಡುಕದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ಕೇಬಲ್ ಚಂದ್ರ ಅವ್ರ ಮನೆಲ್ಲ ಹಿಂಗೋಗಿ ಹಂಗೋಗಿ ಅಂತ ತೋರಿಸ್ತಾ ಇದ್ರು. ಕೇಬಲ್ ಚಂದ್ರು ಯಾರು ಇಲ್ಲಿ? ನಾವೇನೆ ಸರ್, ವ್ಯವಸಾಯ ಮಾಡ್ತೀನಿ, ಹೆಣ್ಕೊಡಲ್ಲ, ಕಷ್ಟ ಅಂದ್ರಿ. ಇಲ್ಲಿ ನೋಡಿದ್ರೆ ಊರಿಗೆಲ್ಲ ಫೇಮಸ್ ನೀವು. ಅದು ಯಾವ ಬಿಸ್ನೆಸ್ ಅದು? ನಮ್ಮ ಸ್ವಂತ ಬಿಸ್ನೆಸ್. ಸ್ವಂತ ಆದ್ರೆ ನೀವು ಒಂತವಿರೋರ ಇಡೀ ಕರ್ನಾಟಕಕ್ಕೆ ತೋರಿಸುವಂತ ಆಪರೇಟರ್. ಹ್ಯಾಟ್ಸ್ ಆಫ್ ಟು ಆಲ್ ದಿ ಕೇಬಲ್ ಆಪರೇಟರ್ಸ್. ಯಾಕಂದ್ರೆ ಅವ್ರುಗಳಿಲ್ಲ ಅಂದ್ರೆ ನಾವು ಮನೆ ಮನೆ ತಲುಪ್ತಾನು ಇರ್ಲಿಲ್ಲ, ನಾವು ಮಾಡಿರೋ ಕಾರ್ಯಕ್ರಮನೂ ತಲುಪ್ತಾ ಇರ್ಲಿಲ್ಲ. ಸೊ ನಿಮ್ಮಂತ ಕೇಬಲ್ ಆಪರೇಟರ್ಸ್ ಎಲ್ಲರಿಗೂ ಹ್ಯಾಟ್ಸ್ ಆಫ್. ಸೊ ಇದನ್ನ ನೀವು ಯಾವ ಟೈಮಲ್ಲಿ ಮಾಡ್ತೀರಿ? ಅಂದ್ರೆ ವ್ಯವಸಾಯ ಯಾವಾಗ ಮಾಡ್ತೀರಿ, ಈ ಕೆಲಸ ಯಾವಾಗ ಮಾಡ್ತೀರಿ? ಮೇಡಮ್ ಇದೇನಿಲ್ಲ, ನಾನು ಬೆಳಗ್ಗೆ ಎದ್ದು ಊರೊಳಗಡೆ ಹೋಗ್ತೀನಿ. ಎಷ್ಟೊತ್ತಿಗೆ ಎದ್ದೇಳ್ತೀರಿ ಸರ್? ಮೇಡಮ್ ನಾ ಹೇಳೋದೇ 7 ಗಂಟೆ. ಓ, ಎಷ್ಟು ಬೇಗ ಎದ್ದೇಳ್ತೀರಿ? 7 ಗಂಟೆಗೆ ಎದ್ದೇಳ್ತಾರಂತೆ ಮೇಡಮ್. ಈಗ ಅವರು ಮೈಸೂರಿಗೆ ಕೆಲ್ಸಕ್ಕೆ ಹೋಗೋದ್ರಿಂದ 7 5 ಗಂಟೆ 5:30 6 ಗಂಟೆಗೆ ಎದ್ದೇಳ್ತಿದ್ರು. ಇವಾಗ ಮೈಸೂರ್ಗೆ ಹೋಗ್ತಾರಲ್ಲ. ಮೈಸೂರಿಗೆ ಯಾಕೆ ಹೋಗ್ತಾರೆ? BSNL ಇಂಟರ್ನೆಟ್ ಕನೆಕ್ಷನ್ ಕೂಡ ಮಾಡ್ತಿದ್ದಾರೆ. ಸರ್, ನಿಮಗೆ ದಿನದಲ್ಲಿ 24 ಗಂಟೆ ಇದೆಯಾ, 36 ಗಂಟೆ ಇದೆಯಾ ಸರ್? 7 ಗಂಟೆಗೆ ಇದ್ರೆ 7 ಗಂಟೆಗೆ ಒಂದು ½ ಅನ್ ಅವರ್ ಊರೊಳಗಡೆ ಕಲೆಕ್ಷನ್ ಮಾಡ್ಕೊಂಡು ಬಾಕ್ಸ್ ಆಫ್ ಆಗಿರೋ ಆನ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಒಂದು ½ ಅನ್ ಅವರ್ ಇಲ್ಲೇ ಪಕ್ಕದಲ್ಲೇ ನಮ್ ಗದ್ದೆ ಇರೋದು, ಅಲ್ಲ ಒಂದ್ ರೌಂಡ್ ಗದ್ದೆ ನೋಡ್ಕೊಂಡ್ ಬರ್ತೀನಿ. ಅದ್ರಲ್ಲಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂದ್ಬಿಟ್ಟು ಆಳ್ಗಳಿದಾರ? ಒಬ್ಬ ಇದ್ದಾನೆ, ಒಬ್ರವ್ರೆ. ಅವ್ರು ಇಂತಿಂತ ಕೆಲಸ ಮಾಡ್ಸು ಅಂತಂದ್ರೆ ಅವ್ರು ಮಾಡಿಸ್ತಾರೆ. ಅದ್ ಹೇಳ್ಬಿಟ್ಟು ನಾನು ಮಕ್ಕಳಿಗೆ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹುಡುಗರು ಬರ್ತಾರೆ. ಪಾಪ ಅವ್ರ ಹುಡುಗರು ಇವತ್ತು ಅಲ್ಲಿ ಕೆಲಸ ತುಂಬಾ ಕೆಲಸ ಇತ್ತು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಟೈಟ್ ಆಗಿ ಪ್ಲಾನ್ ಮಾಡ್ಕೊಂಡಿರ್ತೀರಿ ಇಡೀ ದಿನದ ಸ್ಕೆಡ್ಯೂಲ್ ನ ಅಲ್ವಾ? ಸೊ ಹಂಗಾಗಿ ಎಲ್ಲಾ ಕೆಲ್ಸಾನು ಆರಾಮಾಗಿ ಮಾಡಕ್ಕಾಗತ್ತೆ. ಮೇಡಮ್ ಅವ್ರು ಈಗ ಈ ವರ್ಕ್ ಮಾಡ್ತಾ ಇರೋದು ಅತ್ತೆ ಮಾವ ಆಗಿಂದನೂ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ದಾರೆ. ಅವ್ರು ಆವಾಗ ತುಂಬಾ ಕಷ್ಟ ಇತ್ತು ಅವ್ರಿಗೆ. ಅಪ್ಪಾಜಿ ಅಮ್ಮ ಇಬ್ರಿಗೂ 6 ಜನ ಹೆಣ್ಮಕ್ಳು ಮದುವೆ ಮಾಡಬೇಕಂದ್ರೆ ತುಂಬಾನೇ ಕಷ್ಟ ಇತ್ತು. ಓ ಕರೆಕ್ಟ್ ಅಲ್ಲ? ನಮ್ ತಂದೆ ಇದ್ದಾರೆ, ನಮ್ ತಂದೆ ಎಲ್ಲಾನು ಅವರು ಈಗೂನು ಕೆಲಸ ಮಾಡ್ತಾರೆ. ಅವರು ಅಪ್ಪಾಜಿನ ಗದ್ದೆಗೆ ನೀರಾಯಿಸೋದಾಗಿರ್ಬೋದು. ಹೇಳಿಲ್ಲ ನಾನು 16 ವರ್ಷದ ಹುಡುಗ ಅಂತ. ಟೆನ್ಷನ್ಗೆ ಕೂದಲು ಬೆಳ್ಳಗಾಗ್ಬಿಟ್ಟಿದೆ ಅಷ್ಟೇ ಅಲ್ಲ ಅಪ್ಪಾಜಿ? ಏನ್ ಹೇಳ್ತಾರ ನೋಡಪ್ಪಾಜಿ, ಮುದ್ಕ ಬಿದ್ದ ಅಂತ. ಅಪ್ಪಾಜಿ ಈಗ ಇದಕ್ಕೆ ಹೆಂಗ ಅನ್ನಿಸ್ತ ಅಪ್ಪಾಜಿ? ಮಗ
ಆಲ್ರೆಡಿ ಲವ್ ಮಾಡ್ಬಿಟ್ಟಿದ್ರು. ಮಗ ಕೇಳ್ಬಿಟ್ಟೆ ಮಾಡಿದ್ದು ಕಣೋ, ಫಸ್ಟ್ ಮಗ ಕೇಳ್ದ. ಪ್ರಪೋಸ್ ಮಾಡಿರೋದು ನನಗೆ ಅಪ್ಪನೇ ಇವ್ರಿಗೆ ಹೇಳ್ಕೊಂಡಿರೋದು. ಅಪ್ಪ ನಾವು ಒಪ್ಪಿಗೆ ಕೊಟ್ಟ ಮೇಲೆ ಮಗ ಮಾಡುದು. ನನ್ನ ಮೊಮ್ಮಗಳದು ಎಂಗೇಜ್ಮೆಂಟ್ ಆಯ್ತು, ಈ ಹುಡುಗಿ ಬಂದಿತ್ತು, ನೋಡಿದ್ದೆ. ಮನೆಗೆ ಬಂದು ಮಗ ಅದಕ್ಕಿಂತ ಏನು ತಂದು ದೇಶ ಸರಿಕೆ ನಿಂತಿರ್ಬೇಡ, ಅವ್ರ ಆಸ್ತಿ ಅಂತಸ್ತು ನಮ್ಗೇನು ಬೇಡ, ನಮ್ದೇ ಇರುದೇ ಸಾಕು ಮಾಡ್ಕಲ್ಲ ಅಂದೆ. ಅಷ್ಟೊತ್ತಿಗೆ ಈ ಹುಡುಗಿನೂ ನಮ್ಮ ಮನೆಗೆ ಬಂತು ಎಂಗೇಜ್ಮೆಂಟ್ಗೆ. ಮನೆಗೇನೆಲ್ಲ ನೋಡ್ಕತ್ತು, ಇವನೇ ಸರಿ ಮದುವೆ ಹೋಗ್ತೀನಿ ಅಂತ ನಿಂತ್ಕೋತು. ಮಾಡ್ಕಲ್ಲ ಇದೆ ಬಿಡು, ಈಗೇನಾಯ್ತು ಅಲ್ವಾ? ಕರೆಕ್ಟ್ ಅಪ್ಪಾಜಿ. ಈಗೇನ್ ತಪ್ಪಾಗಿದೆ? ನೀವು ಮಾಡಲ್ ಓಲ್ಡ್ ಇರ್ಬೋದು, ಆದ್ರೆ ವಿಚಾರ ಫುಲ್ ನ್ಯೂ ಟೈಪ್ ಇದೆ ನಿಮ್ದು. ಬಹಳ ಸೂಪರ್ ಆಗಿದೆ ವಿಚಾರಗಳು ನಿಮ್ದು, ಅಲ್ವಾ? ಈಗ ಹೆಣ್ಮಕ್ಳನ್ನೆಲ್ಲ ಓದಿಸ್ಬೇಕು ಅಂತ ಅಂದ್ರಿ, ನೀವು ಓದಿಸ್ಬೇಕು ಅನ್ನೋ ಆಸೆ ಇತ್ತು, ಅವ್ರು ಓದ್ಲಿಲ್ಲ. ಅದೇ ಮಕ್ಕಳಿಗೆ ವಿದ್ಯೆಗಳನ್ನ ರಿಪದಿದ್ದೊಡೆ ಲೆಕ್ಕದನ ವಿರಲು ಕೆಡುಕು ಸರಿ ಅಂದ. ಎಷ್ಟೇ ಹಣ ಇದ್ರು ಪ್ರಯೋಜನ ಇರುವಂತೆ ಮಕ್ಕಳು ವಿದ್ಯೆ ಕಲಿಸೋದ್ಮೇಲೆ ನಾನು ಓದಿಸಿದೆ. ಒಂದ್ ನಿಮಿಷ ಇಲ್ಲಿ ನಿಂತ್ಕೊಂಡ್ಬಿಡವ. ಏನ್ ಮಾಡ್ಬೇಕು? ಸ್ಟೆಪ್ ಸೂಪರ್ ಆಗಿ ಹಾಕ್ತಿರಂತೆ, ಸ್ಟೆಪ್ ಹಾಕೋವರೆಗೂ ಬಿಡಬಾರ್ದಂತೆ. ಸ್ಟೆಪ್ ಹಾಕಿಲ್ಲ ಅಂದ್ರೆ ಯಾರ ಹಸುಗೂ ಹಾಲು ಕರಿಯಕ್ ಬಿಡಲ್ಲ ನಾನು. ಈಗ ಅಪ್ಪಾಜಿ ಏನ್ ಗೊತ್ತಾ, ಪ್ರಪೋಸ್ ಗಿಪೋಸ್ ಎಲ್ಲ ನೀವು ಆಗ್ಲೇ ಮಾಡಾಯ್ತು, ಮದ್ವೆ ಆಗಾಯ್ತು, ಪ್ರೀತಿನೂ ಆಗಾಯ್ತು. ಈಗ 47 ವರ್ಷದಿಂದ ನೀವಿಬ್ರು ಜೊತೆಯಾಗಿದ್ದೀರಿ. ಈ 47 ವರ್ಷದಲ್ಲಿ ಇಂಥ ಒಂದು ಮಾತು ನನ್ನ ಹೆಂಡತಿಗೆ ಹೇಳ್ಬೇಕಿತ್ತು, ಹೇಳಕ್ ಆಗ್ಲಿಲ್ಲ. ಸೊ ಕೆಲವೊಂದು ವಿಷಯಗಳು ಅದ್ ಮನ್ಸಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ. ಹೇಳಿದ್ರೆ ಎಡ್ತೀರಿಗೆ ಖುಷಿ ಐತೆ, ಇನ್ನೂ ಅಚ್ಚುಕಟ್ಟ ಮಾಡ್ತಾರೆ ಅಲ್ವಾ? ಈಗ ಅಂತ ವಿಷಯ ಚೆನ್ನಾಗ್ ಮಾಡಿಲ್ಲ ಕಣೆ ಅಂದ್ರೆ ಅಷ್ಟೇ, ಮುಗೀತು. ಈಗ ಅಂತ ವಿಷಯ, ಯಾವ್ದೋ ಒಂದು ವಿಷಯ ಇಷ್ಟು ವರ್ಷ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ, ಹೇಳಕ್ ಆಗ್ಲಿಲ್ಲ ಅಂತ ಯಾವ್ದಾದ್ರು ವಿಷಯ ಇದ್ರೆ ಈ ಹೂವನ್ನ ನಿಮ್ಮ ಹೆಂಗಸರು ಕೊಟ್ಬಿಟ್ಟು ಹೇಳ್ಬೋದು ಮನಸ್ಸಿನ ಮಾತು. ನಾನು ಏನು ಕೇಳಲ್ಲ, ನನ್ನ ಇಲ್ಲಿ ಗಂಟ ಸಾಕವಳೆ, ಸಲ್ಬವಳೆ, ನನ್ನ ಹೆಜ್ಜೆ ಹಾಕೊಳ್ಳೆ, ಅಷ್ಟಕ್ಕೆ ಸಂತೋಷ ಪಡ್ತೀನಿ. ಅವ್ರಿಗೆ ಈ ಮಾತನ್ನ ಅವ್ರು ಇವಾಗ ಹೇಳುವಾಗ ಅವ್ರ ಕಣ್ಣನ್ಸಲ್ಲಿ ನೀರಿತ್ತು. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಅಮ್ಮ? ಇಲ್ಲ, ಚೆನ್ನಾಗಿ ನೋಡಿ, ಸೂಪರ್ ಅಮ್ಮ. ಆಮೇಲೆ ಬೈಬೇಡಿ, ಮೈದಂಗ್ ದೃಷ್ಟಿ ಆಗೋಯ್ತು ಅಂತ. ಇಲ್ಲಿ ನೋಡಿ, ನಾಯಿ ಕಣ್ಣು ನರಿ ಕಣ್ಣು ಆದಿಲ್ಲ ದರ್ಕಣ್ಣು ಬಿದಿಲ್ಲ ದರ್ಕಣ್ಣು ಎಲ್ಲಾರು ಕೆಟ್ಕೊಂಡು ಓಕೆನಾ? ಅಯ್ಯೋ, ಒಂದ್ ಕೆಲಸ ಮಾಡ್ತೀನಿ, ಅವ್ರಿಗೆ ಅದ್ರದ್ದು ಸಮಾಧಾನ ಇರಲ್ಲ. ಇವಳು ಅದೇನ್ ತೆಗೆದ್ಲು, ಪ್ಯಾಟೆ ಹುಡುಗಿ ಅದೇನ್ ಬರ್ತದೋ ಬಿಡ್ತದೋ ಅಂತ ಬೈಬೇಡಿ. ಆಮೇಲೆ ಬನ್ನಿ ಇಲ್ಲಿ ದೃಷ್ಟಿ ತೆಗೆದ್ಬಿಡಿ ನೀವೇ. ಅದೇನೇನೋ ಹೇಳ್ತೀರಲ್ಲ, ನಾಯಿ ಕಣ್ಣು ನರಿ ಕಣ್ಣು ಅದೆಲ್ಲ ಹೇಳ್ಬಿಟ್ಟು ದೃಷ್ಟಿ ತೆಗೆದ್ಬಿಡವ. ನಾಯಿ ಕಣ್ಣು ನರಿ ಕಣ್ಣು ಅರು ಕಣ್ಣು ಎಲ್ಲ ಹೊಂಟೋಲಿ ಕಣಪ್ಪ ನನ್ ಮೈದನು. ಅಮ್ಮ ಇವಾಗ ಏನು ಅಂದ್ರೆ, ನಿಮ್ ವಾರ್ಗಿತ್ತಿಗೆ ಸ್ವಲ್ಪ ಕಾಲ್ ನೋವಿದೆ, ಯಜಮಾನ್ರು ಕಾಲ್ ನೋವು ಅಂತವ್ರೆ. ಅಮೃತ್ ನೋನಿ ಕಡೆಯಿಂದ ಒಂದ್ ಗಿಫ್ಟ್ ಹ್ಯಾಂಪರ್ ಇದೆ, ನಿನ್ ಮಗಂಗ್ ನೀನೇ ಕೊಟ್ಬಿಡವ. ಸಾಮಾನ್ಯತೆ ಮಗಳು ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಇವ್ರ ಕಡೆನ ನಿಮ್ಗೆ ಗಿಫ್ಟ್ ಹ್ಯಾಂಪರು ದಿನಾ ಯೂಸ್ ಮಾಡಿ. ಮಂಡಿ ನಾವೆಲ್ಲ ಒಟ್ಟೋಗುತ್ತವ, ಪೇನ್ ಆಯಿಲ್ ಇದೆ, ಹಚ್ಕೊಳ್ಳಿ. ಓಕೆನಾ? ಜೋರ ಚಪ್ಪಾಳೆ ಬರ್ಲಿ. ಲವ್ಲಿ. ಈಗ ಸುಮಾರು ಜನ ಇದ್ದೀರಿ ಇಲ್ಲಿ. ನಾನು ಒಬ್ರನ್ನ ಆಟಾಡ್ಸಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಒಂದಷ್ಟು ಜನನ ಒಟ್ಟಿಗೆ ಸೇರಿಸ್ಕೊಂಡು ಆಟಾಡ್ಸ್ಬೇಕು ಅಂತಿದ್ದೀನಿ. ಯಾರ್ಯಾರು ಅಂತ ಸ್ಕೆಚ್ ಹಾಕ್ತಾ ಇದ್ದೀನಿ. ನಾನು ಸ್ಕೆಚ್ ಹಾಕಕ್ ಮುಂಚೆ ಆಟ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ನಾನು 5 ಜನ ಸೆಲೆಕ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ. 5 ಜನ ಬಂದು ಇಲ್ಲಿ ನಿಂತ್ಕೋತೀರಿ. ನಿಂತ್ಕೊಂಡು ನಾನು ಒಂದು ಮ್ಯೂಸಿಕ್ ಹಾಕಿದಾಗ ಈ ಸರ್ಕಲ್ ಸುತ್ತ ಡಾನ್ಸ್ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಓಡೋದಲ್ಲ, ಹಿಂಗೆ ಆ ಮ್ಯೂಸಿಕ್ ತಕ್ಕಂಗೆ ಡಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಅದಾದ್ಮೇಲೆ ನಾನೇನ್ ಹೇಳ್ತೀನಿ, ಒಂದ್ ನಂಬರ್ ಹೇಳ್ತೀನಿ. ಆ ನಂಬರ್ ಹೇಳಿದ್ಮೇಲೆ ನೀವು ಇವಾಗ 5 ಜನ ಇರ್ತೀರ, ನಾನು 2 ಅಂದ್ರೆ ಇಬ್ಬಿಬ್ರು ತಪ್ಕೊಂಡ್ಬಿಡ್ಬೇಕು.
ಓಕೆನಾ? ಒಬ್ಬರು ಯಾರು ಉಳಿತಾರೋ ಅವ್ರು ಔಟ್. ನೆಕ್ಸ್ಟ್ 4 ಜನ ಉಳ್ಕೊಂತೀರಿ. ನಾನು ಮತ್ತೆ 3 ಜನ ಅಂತಂದ್ರೆ 3 ಜನ ತಪ್ಕೋತೀರಿ, ಒಬ್ರು ಔಟ್. ಈ ತರ ಕೊನೆಗೆ ಯಾರಿಬ್ರು ನಿಂತ್ಕೊಳ್ತಾರೋ ಅವರೇ ವಿನ್ನರ್. ಇಷ್ಟೇ ಆಟ. ಈಗ ಅಖಾಡಕ್ಕೆ ಯಾರ್ಯಾರು ಇಳಿತಾ ಇದಾರೆ ಅಂತ ಫಸ್ಟ್ ಮಹಾಲಕ್ಷ್ಮಿ ಬನ್ನಿ. 1 ಮೇಡಮ್, ನೀವು ಬನ್ನಿ. 2, 3 ಮೇಡಮ್. ಪುಟ್ಟಿ ನೀನ್ ಬಾ. 4 ಮೇಡಮ್, ನೀವು ಬನ್ನಿ. 5, 6, 7 ಜನ. ಆಟ ಏನು ಅಂತ ಅರ್ಥ ಆಗಿದೆಯಲ್ಲ ಕ್ಲಿಯರ್ ಆಗಿ? ಈ ಸರ್ಕಲ್ ಹೊರಗಡೆನೆ ಇರಬೇಕು, ಒಳಗಡೆ ಹೋಗೋ ಹಾಗಿಲ್ಲ. ನಾನು ಒಂದು ನಂಬರ್ ಹೇಳಿದ ತಕ್ಷಣ ಓಡೋಗಿ ತಪ್ಕೋಬೇಕು. ಅದು ನೀವು ಹಿಂಗೆ ಬೇಕಾದ್ರೂ ಓಡೋಗ್ಬೋದು, ಸರ್ಕಲಲ್ಲೇ ಓಡಬೇಕು ಅಂತ ಏನಿಲ್ಲ ತಪ್ಕೊಳ್ಳುವಾಗ. ಅದರ್ವೈಸ್ ನೀವು ಸರ್ಕಲಲ್ಲೇ ಹೋಗ್ತಾ ಇರಬೇಕು. ಓಕೆನಾ? ರೆಡಿನಾ? ಇಷ್ಟೇ ಆಟ. ಆದರೆ ರೂಲ್ಸ್ ಏನಪ್ಪ ಅಂದರೆ ಡಾನ್ಸ್ ಮಾಡ್ಕೊಂಡೆ ಸರ್ಕಲಲ್ಲಿ ನೀವು ಹೋದ್ರೆ ಫೌಲ್, ಅದು ಔಟ್ ಆಗ್ಬಿಡ್ತೀರಿ ಅಲ್ಲೇ. ಓಕೆನಾ? ರೆಡಿನಾ? ಮೊನ್ನೆ ಸ್ವಲ್ಪ ದೂರ ಪುಟ್ಟಿ, ನೀನು ಅಲ್ಲೋಗು. Music please. ಲವ್ಲಿ ಬನ್ನಿ ಮೇಡಮ್. ಮೇಡಮ್ ಲೆಕ್ಕದಲ್ಲಿ ಸ್ವಲ್ಪ ವೀಕಾ? ಹಂಗೇನಿಲ್ಲ, ಅಂದ್ರೆ ದೂರ ಹೋದಲ್ಲ ಬರಾಗ್ ಗೊತ್ತಾಗ್ಲಿಲ್ಲ. ಟೆನ್ಷನ್ ಎಲ್ಲರಿಗೂ ಅವಾಗಿಂದ. ಸೂಪರ್ ಆಗಿ ಆಡಿದ್ರಿ, ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್. ಓಕೆನಾ? ಬನ್ನಿ. ಥ್ಯಾಂಕ್ ಯು. ಮ್ಯೂಸಿಕ್ ಪ್ಲೀಸ್. ಬಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್, ಬೆಂಗಾಲಿ ಬಡಗಿನ ಚಿಂಗಾರಿ ಹುಡುಗಿನ. 5 ಮೇಡಮ್ ಬನ್ನಿ. ಚೆನ್ನಾಗಿತ್ತ ಆಟ? ತುಂಬಾ ಎಂಜಾಯ್ ಮಾಡ್ತಿದ್ರಿ ಅಲ್ಲ? ತುಂಬಾ ಸೂಪರ್. ಈ ರೌಂಡ್ ಮುಗಿದ್ಮೇಲೆ ಇನ್ನೊಂದು ರೌಂಡ್ ಆಡಿಸ್ತೀನಿ ನಿಮ್ ಕೈಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಪ್ಲೀಸ್. ಏನಾಯ್ತು ಪುಟ್ಟಿ? ನನ್ ಕೇಳಿಸ್ಲಿಲ್ಲ. ವಾವ್, ನನ್ನ ವಾಯ್ಸ್ ಇವ್ರು ಕೇಳಿಸ್ತಾ ಇಲ್ಲ ಅಂದ್ರೆ ಭಗವಂತ. ನನ್ನ ವಾಯ್ಸ್ ಆ ಕಡೆ ಇಂಡಿಯಾ ದಾಟಿ ಮಂಡ್ಯವ್ರಿಗೂ ಕೇಳಿಸ್ತಾ ಇದೆ. ಬಟ್ 2 ಅಂತ ಅವ್ರು ನಿಂತ್ಕೊಂಡಿದ್ದಾರೆ. ಬ್ಯಾಡ್ ಲಕ್ ಪುಟ್ಟಿ, ಬಟ್ ಚೆನ್ನಾಗಿ ಡಾನ್ಸ್ ಮಾಡಿದೆ. ಥ್ಯಾಂಕ್ ಯು. ಅದೇ ಮ್ಯೂಸಿಕ್ ಪ್ಲೀಸ್. ನಾಲ್ಕು. ವೆರಿ ಗುಡ್. ಆಕ್ಟಿವ್ ಆಗಿದ್ದೀರಾ ಅಲ್ವಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ವಾ ಅಂತ ಚೆಕ್ ಮಾಡಿದೆ. ನೀವು ಡಾನ್ಸ್ ಮಾಡೋವರೆಗೂ 4 ಅಂತ ಇರ್ತೀನಿ ನಾನು. ರೆಡಿನಾ? ಮತ್ತೆ ಮಕ್ಕಳ ಮ್ಯೂಸಿಕ್ ಪ್ಲೀಸ್. ಓನೆ 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 ಓನೆ. 1. ವೆರಿ ಗುಡ್. ಆಕ್ಟಿವ್ ಆಗಿದ್ದಾರೆ. 1 more ರೌಂಡ್. ಮ್ಯೂಸಿಕ್ ಪ್ಲೀಸ್.
ದೂರದಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಕೇಳ್ತೀನಿ. ಒಂದ್ ನಿಮಿಷ ಎಲ್ಲರೂ ಸೈಡ್ ಬಂದ್ಬಿಡಿ. ಎಸ್, ರಿಪ್ಲೇ ಮಾಡಿ. ಥರ್ಡ್ ಅಂಪೈರ್ ಡಿಸಿಷನ್ ಕೊಡಿ. ಅನ್ಫಾರ್ಚುನೇಟ್ಲಿ ಪುಟ್ಟಿ ನೀನು ಔಟ್ ಆಗಿದ್ಯಾ. ತುಂಬಾ ಚೆನ್ನಾಗಿ ಆಡಿದೆ, ಸೂಪರ್. ಮ್ಯೂಸಿಕ್ ಪ್ಲೀಸ್. ಎರಡು. ಮಹಾಲಕ್ಷ್ಮಿ ಏನಾಯ್ತು ಮಹಾಲಕ್ಷ್ಮಿ? ತುಂಬಾ ನಂಬಿಕೆ ಇಟ್ಕೊಂಡಿದ್ರಿ ಮಹಾಲಕ್ಷ್ಮಿ. ನಾದ್ನಿ ಅಲ್ವಾ ಅವರು? ನಾನು ಕೇಳಿಸ್ಕೊಳ್ಳಿಲ್ಲ ಆಕ್ಚುಲಿ. ಅವ್ರು ಹಿಡ್ಕೊಂಡು ನಾನು ಹಿಂಗೆ ಹಿಡ್ಕೊಂಡೆ. ಆಮೇಲೆ ಎರಡು ಒಂದು ಆಕ್ಚುಲಿ ಕೇಳಿಸಿದ್ದೆ. ಇದೆ ಇವ್ರ ಕಡೆಯಿಂದ ಒಳ್ಳೆ ಮುದ್ದೆ ಉಪಚಾರ ಮಾಡಿ ಮಾಡಿ ಮಾಡಾಕ್ತಾರೆ. ನೀವಿಬ್ರು ಏನಾಗ್ಬೇಕು? ಅದಕ್ಕೆ ನಾದ್ನಿ. ಅದಕ್ಕೆ ನಾನೇ. ಹೌದಾ? ಬಟ್ ಈ ಅದಕ್ಕೆ ನಾತಿ ಫುಲ್ ಸ್ಕೆಚ್ ಹಾಕೊಂಡು ರಾಪಕ್ ಅಂತ ತಪ್ಕೊಂಡು ಈ ಆಟದಲ್ಲಿ ಗೆದ್ದಿದ್ದಾರೆ. ಜೋರ ಚಪ್ಪಾಳೆ ಬರ್ಲಿ. ಕವಿತಾ ಸೂಪರ್ ಆಗಿ ಡಾನ್ಸ್ ಕೂಡ ಮಾಡ್ತಿದ್ರಿ. ಡಾನ್ಸ್ ಅಂದ್ರೆ ಇಷ್ಟನಾ? ಸೂಪರ್ ಆಗಿ ಡಾನ್ಸ್ ಕೂಡ ಮಾಡ್ತಾ ಇದ್ರು ಅವ್ರು ಈ ಆಟದಲ್ಲಿ. ಯು ಡಿಸರ್ವ್ಡ್ ಇಟ್. ಸೂಪರ್. ನೀವಿಬ್ರು ಅದ್ಭುತವಾಗಿ ಆಡಿ ಗೆದ್ದಿದ್ದಕ್ಕೆ ನಿಮ್ಗೆ ರಿಫ್ ಹೋಮ್ ಕೇರ್ ಬ್ರಾಂಡ್ ಅವ್ರ ಕಡೆಯಿಂದ ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ಇದೆ. ಅತ್ತೆ ಮಕ್ಕಳ, ರಿಫ್ ಹೋಮ್ ಕೇರ್ ಬ್ರ್ಯಾಂಡ್ ಅವ್ರ ಕಡೆಯಿಂದ ಈ ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ನಿಮ್ಗೆ. ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಮನೆನ ಸ್ಯಾನಿಟೈಸ್ ಮಾಡಿ, ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಕೊರೋನಾನ ಎಲ್ಲರಿಂದನೂ ದೂರ ಇಡಿ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ನೀವು ಅವಾಗ್ಲೇ ನಾನು ಹೇಳ್ದೆ ನಿಮ್ಗೆ ಕೇಬಲ್ ಚಂದ್ರು ಅಂತ ಫೇಮಸ್ ಇಲ್ಲಿ ಅಂತ. ಸೊ ಕೇಬಲ್ ಆಪರೇಟರ್ ಕೆಲಸನೂ ನೀವು ಮಾಡ್ತೀರಿ ಅಂತ ಅವಾಗ್ಲೇ ಹೇಳಿದೆ. ಕೇಬಲ್ ಆಪರೇಟರ್ ತುಂಬಾ ಕಷ್ಟವಾದ ಕೆಲಸನ, ಈಸಿ ಕೆಲಸನ? ನಿಮ್ ಕೆಲಸ ಹೆಂಗಿರುತ್ತೆ ಸರ್? ತುಂಬಾ ಕಷ್ಟ ಇರುತ್ತೆ ಮೇಡಮ್. ಒಂದೊಂದು ಟೈಮ್ ನಮ್ಗೆ ಕಂಬ ಕತ್ಬೇಕಾದ್ರೆ ನಮ್ಮ ಮನೆಯವ್ರ ನೆನಪರುತ್ತೆ. ನಮ್ಮ ಜೀವ ಒತ್ತೆ ಇಟ್ಟು ಮಾಡ್ತಾ ಇದೀವಿ, ಎಲ್ಲರಿಗೂ ಖುಷಿ ಪಡಿಸ್ಬೇಕು ಅನ್ನೋ ರೀತಿಲಿ ಅಂತ ಭಯ ಇರ್ತದೆ. ಆದ್ರೂ ಬಟ್ ಏನು ಮಾಡಕ್ಕಾಗಲ್ಲ, ಮಾಡ್ಲೇಬೇಕಾದ ಪರಿಸ್ಥಿತಿ ಇದ್ದಾಗ ಮಾಡ್ಲೇಬೇಕು ಮೇಡಮ್. ಈ ಮಳೆ ಬಂದಾಗ ಒಂದು ಮನೆಗೆ ಬರ್ಲಿಲ್ಲ ಅಂದ್ರೆ 50 ಫೋನ್ ಮಾಡ್ತಾರೆ. ಅದು ಬಿಡದಂತೆ ಹಿಂದೆ ಹೌದು ಆಗ್ಬಿಟ್ರೆ ಯಾವ್ದೋ ಒಂದು ಸೀರಿಯಲ್ ಆ ಟೈಮಲ್ಲಿ ಸೀರಿಯಲ್ ಟೈಮಲ್ಲಿ ಒಂದು 5 ನಿಮಿಷ ಮೇಡಮ್ ಊಟ ಮಾಡಿಸ್ಕೊಡಲ್ಲ. ಹೌದಾ? ಒಂದು ಫೋನ್ ಅಲ್ಲಿ ಮಾತಾಡ್ತಾ ಇದ್ರೆ ವೈಟಿಂಗ್, ಇನ್ನೊಂದು ಫೋನ್ ಮತ್ತೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು. ಇಷ್ಟೆಲ್ಲ ಕಷ್ಟನ ಮೀರಿ ನಮ್ಮನ್ನ ಅವರೆಲ್ಲರೂ ಮನೆಗೆ ತಲುಪಿಸ್ತೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಇನ್ನೊಂದು ಆಟ ಆಡೋಣ. ಜನ ಜಾಸ್ತಿ, ಅದಕ್ಕೆ ಕಮ್ಮಿ ಜನನ ಇಟ್ಕೊಂಡು ಆಟ ಆಡೋ ಅಂತ ಆಟನ ನಾನು ಆಡಿಸ್ತಾನೆ ಇಲ್ಲ. ಈಗ ನೆಕ್ಸ್ಟ್ ನಾವು ಆಡೋ ಅಂತ ಆಟದ ಹೆಸರು ಹಗ್ಗ ಜಗ್ಗಾಟ. ಹಗ್ಗ ಜಗ್ಗಾಟಕ್ಕೆ 1 2 3 4 5 6 7 8 9. ನೀವು 9 ಜನ. 1 2 3 4 5 6 7 8 9. ನೀವು 9 ಜನ. ಈ ಕಡೆ ಒಂದು ಟೀಮು, ಈ ಕಡೆ ಒಂದು ಟೀಮು. ಮಂಡ್ಯದ ಪೈಲ್ವಾನ್ಗಳು ರೆಡಿ ಆಗಿದ್ದಾರೆ. ಯಾವತ್ತಾದ್ರೂ ಲೈಫಲ್ಲಿ ಹಗ್ಗ ಜಗ್ಗಾಟ ಆಟ ಆಡಿದೀರಾ? ಆಡಿದೀವಿ ಮೇಡಮ್. ಎಷ್ಟು ಜನ ಆಡಿದೀರಾ? ಕೈ ಎತ್ತಿ. ಅಣ್ಣ ಈ ಸಲ ಚಿಪ್ಪು ನಿಮ್ದೆ. ಓಕೆ, ಈ ಕಡೆ ಎಲ್ಲರೂ ಆಡಿದ್ದಾರೆ. ಎಷ್ಟು ಜನ ಈ ಆಟ ಆಡುವಾಗ ಬಿದ್ದಿದ್ದೀರಾ? ಕೈ ಎತ್ತಿ. ನಾವು ಬೀಳ್ಸಿದೀವಿ ಅಷ್ಟೇ, ಬಿದ್ದಿಲ್ಲ. ಬೀಳ್ಸಿದ್ದೀರಾ? ನಾನು ಅಲ್ಲೋಗಿ ನಿಂತ್ಕೊತೀನಿ ಗುರು. ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಬೇಜಾನಾಗಿದೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಸುಮ್ನೆ ನಿಂತಿರ್ತೀನಿ, ದಬಾಕ್ಬಿಟ್ಟು. ಈಗ ನೀವುಗಳು ಆಟ
ಮಾತಾಡ್ತೀರಿ. ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಲಲ್ಲ, ಯಾಕಂದ್ರೆ ನಾನು ಇನ್ನೂ ಇನ್ಶೂರೆನ್ಸ್ ಮಾಡಿಸಿಲ್ಲ. ನಾನು ಅಲ್ಲೋಗಿ ನಿಂತ್ಕೊಂತೀನಿ. ಇಲ್ಲಿ ಅತ್ತೆ ಮಕ್ಳ ಪ್ರಾಪರ್ಟಿ ತಂದ್ರು. ಇದು ಹಗ್ಗ, ಇದು ಮಾರ್ಕು, ಗೊತ್ತಾಯ್ತಾ? ಗೊತ್ತಿರ್ಲಿಲ್ಲ ಅಲ್ಲ ನಿಮ್ಗೆ? ಜ್ಞಾನೋದಯ ಮಾಡಿಸ್ಬಿಟ್ಟೆ ಮಂಡ್ಯಕ್ಕೆ ಬಂದು. ಈಗ ಈ ಕಡೆ ನೀವು ದಾರ ಇಟ್ಕೊಳ್ತೀರಿ, ಈ ಕಡೆ ಅವ್ರ ದಾರ ಇಟ್ಕೊಳ್ತಾರೆ. ಇದು ಸೆಂಟ್ರು, ಆ ರಂಗೋಲಿ ಸೆಂಟರ್ ಇದೆಯಲ್ಲ ಅದು ಸೆಂಟ್ರು. ಅದ್ರ ಕಡೆಯಿಂದ ಏನಾದ್ರು ಮಾರ್ಕ್ ಈ ಕಡೆ ಹೋಯ್ತು ಅಂದ್ರೆ ನೀವ್ ಗೆದ್ರಿ, ಆ ಕಡೆ ಹೋಯ್ತು ಅಂದ್ರೆ ಅವ್ರು ಗೆದ್ರು. ಅವ್ರು ಯಾಕೋ ಈಗ್ಲೇ ಸೋತೋದ್ವಿ, ಬಿಟ್ಬಿಡಿ ಮೇಡಮ್. ಅವ್ರೊಬ್ರೇ ಜೋಶಲ್ಲಿರೋದು. ಜೋಶಲ್ಲಿಲ್ಲ ಅಂತಂದ್ರು ಸೈಲೆಂಟ್ ಆಗಿ ಯೋಚನೆ ಮಾಡ್ತಾರೆ. ಸೈಲೆಂಟ್ ಕಿಲ್ಲರ್ಸ್ ಅವರೆಲ್ಲ, ಎಲ್ಲ ಸೈಲೆಂಟ್ ಕಿಲ್ಲರ್ಸ್. ಬೆಂಕಿ ಬಾಯ್ಸ್. ನಾವೆಲ್ಲ ಸುಮ್ಮನೆ ಬಾಯಲ್ಲಿ ಮಾತಾಡೋದಷ್ಟೇ, ಅವ್ರು ಬಾಯಲ್ಲಿ ಮಾತಾಡದೆ ಮಾಡ್ತಾರೆ. ಓ ಬೆಂಕಿ ಬಾಯ್ಸ್ ಹೇಳಿದಿರಾ? ಈಗ ಇದ್ರಲ್ಲಿ ಬೆಸ್ಟ್ ಆಫ್ 3 ಆಡಿಸ್ತೀನಿ ನಾನು. 3 ಸುತ್ತಿರತ್ತೆ. ಏನಪ್ಪಾ ಅಂದ್ರೆ ಆಟ ಆಡ್ತಾ ಆಡ್ತಾ ಹಿಂದಕ್ ಬರಂಗಿಲ್ಲ. ಯಾವ್ದಾದ್ರು ಟೀಮ್ ಹಿಂದೆ ಬಂತು ಅಂದ್ರೆ ಇಲ್ಲಿ ಕೋಲ್ ಹಿಡ್ಕೊಂಡಿರ್ತೀನಿ, ರಪ ಹೊಡೆದ್ಬಿಡ್ತೀನಿ. ಯಾಕಂದ್ರೆ ಇಲ್ಲಿ ವಯಸ್ಸಾದವರು ಇದಾರೆ ಹಿಂದೆ, ಓಕೆನಾ? ಸೊ ಮೈ ಮೇಲೆ ಬಂದ್ ಬೀಳಂಗಿಲ್ಲ, ಓಕೆನಾ? ಬಿಕಾಸ್ ಇಲ್ಲಿ ಕೂತಿದ್ದಾರೆ, ಸ್ವಲ್ಪ ಅದು ತಲೆಯಲ್ಲಿ ಇಟ್ಕೊಳ್ಳಿ. ಹೋಗ್ತಾ ಹೋಗ್ತಾ ಹಗ್ಗ ಉದ್ದ ಇದೆ ಕೊಡಿ ನಮ್ಗೂನು ಅಂತ ಹೇಳಂಗಿಲ್ಲ, ಓಕೆನಾ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1. ಪರವಾಗಿಲ್ವಾ? ಬನ್ನಿ. 3, 2, 1, go! ಈಗ ವಿಷಯ ಏನಪ್ಪಾ ಅಂದ್ರೆ ಮಂಡ್ಯ ಬಂದು ಈ ಆಟ ಇಟ್ಕೊಂಡಲ್ಲ, ನನ್ನಂತ ಮುಟ್ಟಾಳಿ ಯಾರು ಇಲ್ಲ. ಇಲ್ಲಿ ಆಟದಲ್ಲಿ ಹೆಂಗೆ ಫುಲ್ಲು ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಒಂದ್ ಆಟ ಇವ್ರ್ ಗೆದ್ರು, ಒಂದ್ ಆಟ ಅವ್ರ್ ಗೆದ್ರು. ಕೊನೆಗೆ ಇಲ್ಲಿ ಹೆಂಗಸ್ರು ಜಾಸ್ತಿ, ಅಲ್ಲಿ ಗಂಡಸ್ರು ಜಾಸ್ತಿ ಅಂತ ವಾದ ವಿವಾದ ಶುರುವಾಗಿ ಹೆಂಗಸ್ರು ಬೇಡವೇ ಬೇಡ ಅಂತ ಸೈಡ್ ಕಳ್ಸ್ಬಿಟ್ಟು ಬರೀ ಗಂಡೈಕ್ಳನ್ನ ಇಟ್ಟಿದೀನಿ. ಮಂಡ್ಯದ ಗಂಡೈಕ್ಳೆ ನನ್ನನ್ನ ಬೀಳಿಸ್ದೆ ಈ ಆಟನ ಈಗಲೇ ಮುಗಿಸಿದ್ರೆ ನನಗೆ ಪುಣ್ಯ ಬರುತ್ತೆ, ಜೊತೆಗೆ ನಿನಗೂ ಪುಣ್ಯ ಬರುತ್ತೆ, ಓಕೆನಾ? ಈಗ ನಾನು 3, 2, 1 ಅಂತೀನಿ. ಈ ಸಲ ಈ ಮಾರ್ಕು ಯಾರ ಕಡೆ ಹೋಗುತ್ತೋ ಅವರೇ ವಿನ್ನರ್, ಓಕೆನಾ? ಇದು ಫೈನಲ್ ರೌಂಡ್, 3rd ರೌಂಡ್. ರೆಡಿನಾ? ಓ ಬೆಂಕಿ ಬಾಯ್ಸ್ ಕಣ್ಣಲ್ಲೆಲ್ಲ ಬೆಂಕಿ ಬಿಡ್ತಾರೆ. ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1. ಭಾಗ್ಯ ಸಿಕ್ತು ಅಂದ್ರೆ ನಾನು ಆಟಕ್ಕೆ ಟಾಟಾ ಮಾಡ್ಬಿಟ್ಟು ಓಡಾಗಿ ಹಿಂದೆ ನಿಂತಿದ್ದೆ. ಏನು ಅಪ್ಪಾಟಿ ಜೋಶಲ್ಲಿ ಆಡ್ತೀರಾ ಹುಡುಗ್ರ, ಸೂಪರ್! ಜೋರ ಚಪ್ಪಾಳೆ ಮಂಡ್ಯದ ಐಕ್ಳಿಗೆ. ಲವ್ಲಿ ಮಂಡ್ಯ ಬಾಯ್ಸ್, ಐ ಲೈಕ್ ಇಟ್ ವೆರಿ ಮಚ್. ಸೊ ಮಂಡ್ಯದಲ್ಲಿ ಈ ಆಟನ ಆಡಿ ಸಿಕ್ಕಾಪಟ್ಟೆ ಖುಷಿ ಸಿಕ್ತು. ಅದ್ರಲ್ಲೂ ಗೆದ್ದಿರೋದು ಯಾವ ಟೀಮು? ಮಹಾಲಕ್ಷ್ಮಿ ಅವ್ರ ಟೀಮು. ಸೊ ಅದ್ಭುತವಾಗಿ ಆಡಿ ಗೆದ್ದಿರೋದಕ್ಕೆ ಕ್ಯಾಪ್ಟನ್ ಆದ ಮಹಾಲಕ್ಷ್ಮಿ ಅವ್ರಿಗೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಇದೆ. ಅತ್ತೆ ಮಕ್ಕಳ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್ ನಿಮ್ಗೆ. ಕಂಗ್ರ್ಯಾಚುಲೇಷನ್. ಅಷ್ಟು ಜನಕ್ಕೂ ನಾಳೆ ಒಳ್ಳೆ ಅಡಿಗೆ ಮಾಡಾಕ್ಬೇಕು ಸ್ವಸ್ತಿಕ್ಸ್ ಮಸಾಲೆಯಲ್ಲಿ, ಓಕೆನಾ? ಸೂಪರ್. ಈಗ ಕೊನೆಯ ಆಟ, ನಾವು ಬರಲೇಬೇಕು ಅಂತ ಅಪ್ಲೈ ಮಾಡಿದಂತ ಮಹಾಲಕ್ಷ್ಮಿಗೆ ಆಟ ಆಡಿಸ್ಬಿಡ್ತೀನಿ, ಓಕೆನಾ? ಮಹಾಲಕ್ಷ್ಮಿ, ಈ ಆಟನ ಮಹಾಲಕ್ಷ್ಮಿ ಮತ್ತೆ ಯಜಮಾನ್ರು ದಿ ಫೇಮಸ್ ಕೇಬಲ್ ಚಂದ್ರು ಅವರು ಆಟ ಆಡ್ತಾರೆ, ಓಕೆನಾ? ಈ ಆಟ ಏನಪ್ಪಾ ಅಂದ್ರೆ, ಇಲ್ಲಿ ಎಷ್ಟು ಮಡಿಕೆ ಇದೆ? 6 ಮಡಿಕೆ ಇದೆ. ಇದರಲ್ಲಿ ಅದೃಷ್ಟದ ಮಡಿಕೆನೂ ಇದೆ, ದುರಾದೃಷ್ಟದ ಮಡಿಕೆನೂ ಇದೆ.
ಅಂದ್ರೆ ಅದೃಷ್ಟ ಅಂದ್ರೆ ಅದ್ರಲ್ಲಿ ನಿಮ್ಗೆ ಏನೋ ಸಿಗ್ಬೋದು, ದುರಾದೃಷ್ಟ ಅಂದ್ರೆ ಏನೋ ಸಿಗಲ್ಲ ಅಷ್ಟೇ, ಆಯ್ತಾ? ಕೆಲವು ಸಲ ಇನ್ನೂ ಜಾಸ್ತಿನೂ ಸಿಗ್ಬೋದು ಅದೃಷ್ಟ ತುಂಬಾ ಚೆನ್ನಾಗಿದ್ರೆ, ಓಕೆನಾ? ಏನೇನಿದೆ ಅದ್ರೊಳಗೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಒಂದು ವಿಷಯ ಹೇಳ್ತೀನಿ, ಈ ಆಟನ ಆಡಿದ್ರೆ ಮಾತ್ರ ಜೀವನದಲ್ಲಿ ಫುಲ್ ಕಲರ್ಫುಲ್ ಆಗಿರ್ತೀರಿ, ಓಕೆನಾ? ಈ ಆಟನ ಆಡಕ್ಕೆ ನಿಮ್ಮಿಬ್ರ ಜೊತೆ ಇನ್ನು 6 ಜನ ಬೇಕು ನಿಮ್ ಜೊತೆ ಆಡೋದಕ್ಕೆ. ಆಡೋದು ಅಂದ್ರೆ ಹೇಗೆ ಅಂದ್ರೆ ಇಲ್ಲಿ 6 ಚೀಟಿ ಇದೆ, ಒಂದೊಂದಾಗಿ ಒಬ್ಬೊಬ್ರೆ ಎತ್ತುತ್ತಾರೆ. ನಂಬರ್ ಯಾವ್ದು ಅಂತ ಚೀಟಿಲಿ ಇರುತ್ತೆ, ಆ ನಂಬರ್ ಮಡಿಕೆನ ನೀವು ಹೊಡಿಬೇಕು. ಒಂದ್ಸಲ ನೀವು, ಒಂದ್ಸಲ ಯಜಮಾನ್ರು, ಇಷ್ಟೇ ಆಟ. ನೀವು ಅಲ್ಲೋಂಗ್ ನಿಂತ್ಕೋತೀರಿ, ಯಾವ ನಂಬರು ಆ ನಂಬರ್ ಕೆಳಗೆ. ಈ ಕೋಲಲ್ಲಿ ಯಾರು ಜೊತೆಲಿ ಇರ್ತಾರೋ ಅವ್ರು ಹೊಡಿತಾರೆ. ಅಂದ್ರೆ ಇವಾಗ ನೀವು ನಿಂತ್ಕೊಂಡಿರ್ತೀರಿ ಮಡಿಕೆ ಕೆಳಗಡೆ, ಅಂದ್ರೆ ಮಡಿಕೆನ ಯಜಮಾನ್ರು ಹೊಡಿತಾರೆ, ಯಜಮಾನ್ರು ಕೆಳಗಡೆ ಇದ್ರೆ ನೀವು ಹೊಡಿತೀರಾ, ಓಕೆನಾ? ಇಷ್ಟೇ ಆಟ. ರೆಡಿ ಇದೀರಾ? ಈಗ ಮೊದಲನೇ ಕ್ಯಾಂಡಿಡೇಟ್ ಅಂದ್ರೆ ಇವರಿಬ್ರನ್ನ ತುಂಬಾ ಪ್ರೀತಿಯಿಂದ ಜೋಪಾನವಾಗಿ ನೋಡ್ಕೊಳ್ತೀರಂತ ನನ್ನ ಲವ್ಲಿ ಬಾಯ್ ಅಪ್ಪಾಜಿ ಹತ್ರ ಹೋಗ್ತಾ ಇದ್ದೀನಿ ನಾನು. ಫಸ್ಟು, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಜೋರಾಗಿ ಹೇಳ್ಬೇಕಪ್ಪಾಜಿ ನಂಬರು 5. ನಂಬರ್ 5 ಎತ್ತಿದ್ದಾರೆ ನನ್ನ ಲವ್ಲಿ ಬಾಯ್ ಅಪ್ಪಾಜಿ ಅವರು. 5ನೇ ನಂಬರ್ ಕೆಳಗಡೆ ಯಾರು ನಿಲ್ತಾರೆ, ಯಾರು ಹೊಡಿತಾರೆ ಸರ್? ನಿಂತ್ಕೋತೇನೆ. ನಿಂತ್ಕೊತಾರಾ? ಬನ್ನಿ ನಿಂತ್ಕೊಳ್ಳಿ ಮೇಡಮ್. 5ನೇ ನಂಬರ್ ಯಾವ್ದು ನೋಡ್ಕೊಂಡು ನಿಂತ್ಕೊಳ್ಳಿ. ಬನ್ನಿ ನಿಂತ್ಕೊಳ್ಳಿ ಅಣ್ಣ. ಏನಿರ್ಬೋದ್ರು? ಇಲ್ಲ ಮೇಡಮ್, ಇವ್ರು ಹೊಡೆದ್ರೆ ನೋವಾಗ್ಬೋದು. ನಿಮ್ಗೆ ಹೊಡೆಯಕ್ ಟಾರ್ಗೆಟ್ ಮಾಡ್ತಾವ್ರ. ಯಾವತ್ತೂ ನನ್ಗೆ ಹೊಡೆದಿಲ್ಲ. ಇವತ್ ನೋಡಿ ಪ್ಲಾನ್ ಇದೆ, ಅಷ್ಟು ವರ್ಷದ್ದು ತೀರ್ಸ್ಕೊಂಡ್ಬಿಡೋಣ ಅಂತ. ಹೊಡಿಲಿ ಬಿಡಿ. ಅಯ್ಯೋ ಅಯ್ಯೋ, ಹೊಡಿರಿ ಅಣ್ಣ. ಏನಣ್ಣ ನಿನ್ ಪ್ರೀತಿ ಖಾಲಿ ಪುಸ್ತಕದ ಬದನೆಕಾಯಿ ಆಗೋಯ್ತಲ್ಲ ಅಣ್ಣ. ಏನು ಇಲ್ವಲ್ಲ ಅಣ್ಣ? ಇರ್ಲಿ ಬಿಡಿ ಮೇಡಮ್. ಮಜಾ ಗೊತ್ತಾ? ಇದು ಅದೃಷ್ಟ ಅಂದ್ರೆ ಒಳಗಡೆ ಏನು ಇಲ್ಲ, ಬೇರೆ ಏನಾದ್ರು ಇದ್ದಿದ್ರೆ ದುರಾದೃಷ್ಟ. ಈಗ ನೆಕ್ಸ್ಟ್ ಇನ್ನೂ ಅದೃಷ್ಟ ಬರುತ್ತೆ, ಯಜಮಾನ ನಿಂತಾಗ ಗೊತ್ತಾಗುತ್ತೆ ನಿಮ್ಗೆ. ರೆಡಿ ಇದ್ದೀರಾ? ಬನ್ನಿ ನಿಂತ್ಕೊಳ್ಳಿ. ಅಮ್ಮ ಇವಾಗ ನೀವ್ ತೆಗಿರಿ ಅಮ್ಮ ಒಂದ್ ಚೀಟಿನ. ಎಷ್ಟು ನಂಬರ್ ಅಮ್ಮ? ಜೋರಾಗಿ ಹೇಳಿ. 2 ಕಣ. 2. ಅಣ್ಣ ಬನ್ನಿ ನಿಂತ್ಕೊಳ್ಳಿ. ರೆಡಿನಾ ನೀವು ಹೊಡಿಯೋದಕ್ಕೆ? ಹೊಡಿರಿ ಮೇಡಮ್. ಜೋರಾಗಿ ಹೊಡಿರಿ. ಅದು ಮೇಡಮ್ಗೆ ಫುಲ್ ಜೋಶ್ ಬಂದ್ಬಿಡ್ತು. ಹೂವನ ನನ್ನ ತಲೆ ಮೇಲೆ ಬೀಳಿಸ್ಲಿಲ್ಲ ಅಲ್ಲ ನೀವು, ಹೂವನ ತಗೊಳ್ಳಿ ತಗೊಳ್ಳಿ ಅಂತ ಮಡಕೆನೂ ಬೀಳಿಸ್ಬಿಟ್ರು. ಖುಷಿ ಆಯ್ತಾ? ನೋಡಿ ಎಂಟಿ ಎಷ್ಟು ಮಾಡ್ತಾರೆ ಅಂತ. ಹೂವಿನ ಮಳೆ ಸುರಿಸ್ಬಿಟ್ರು. ಸೂಪರ್ ಅಲ್ಲ? ನೀವು ನೋಡಿದ್ರೆ ಖಾಲಿ ಮಡಿಕೆ ಕೊಟ್ರು. ಈಗ ನೆಕ್ಸ್ಟ್ ಎಲ್ಲವ ಅವಾಗವಾಗ ಹೋಯ್ತಾ ಇರ್ತೀಯ, ಬರ್ತಾ ಇರ್ತೀಯ, ಎತ್ಕೊಳವ. ಅದ್ರಲ್ಲಿ ಎಷ್ಟು ನಂಬರ್ ಇದೆ ಹೇಳವ? 1. ಓಡಿ 1. ಈಗ 1 ಕೆಳಗಡೆ ನಮ್ಮ ಮಹಾಲಕ್ಷ್ಮಿ ಹೋಗಿ ನಿಂತ್ಕೊಂತಾರೆ. ಬನ್ನಿ ಮೇಡಮ್. ಅಣ್ಣ 1ನೇ ನಂಬರ್ ಅಲ್ಲಿ ನಿಮ್ ಹಣೆ ಬರ ಅಡಗಿದೆ. ಅಲ್ಲಿ ಏನಾದ್ರೂ ಅವ್ರಿಗೆ ಇಷ್ಟ ಇಲ್ದದ್ ಬಂತು ಅಂದ್ರೆ ಇವತ್ತು ರಾತ್ರಿ ನಿಮ್ಗೆ ಒಳ್ಳೆ ಕ್ಲಾಸ್. ಏನಿಲ್ಲ ಮೇಡಮ್, ಹೋಳಿಗೆ ಬಂತು, ನಾವು ಮಾಡಿಲ್ಲ, ಇವಾಗಾದ್ರೂ ಮಾಡೋಣ. ಲವ್ಲಿ. ಬನ್ನಿ ಆ ಕಡೆ ತಿರ್ಕೊಳ್ಳಿ. ಮೇಡಮ್ ಅವ್ರೆ, ನೀವ್ ಎಷ್ಟ್ ಚೆನ್ನಾಗಿ ಮಳೆ ಸುರ್ಸಿದ್ರೆ, ಇವ್ರೇನ್ ಮಾಡವ್ರೆ? ಹಿಟ್ಟು ಮಳೆ ಸುರ್ಸವ್ರೆ. ಅವ್ರಿಗೆ ಹಿಟ್ಟು ಚೆನ್ನಾಗಿ ಮಾಡ್ಕೊಟ್ಟಿಲ್ಲ ಅನ್ಸುತ್ತೆ, ಅದಕ್ಕೆ. ಸಾಕಾಗ ಕಾಣಿಸ್ತಾ ಇದ್ರಿ. ಸೂಪರ್. ಈಗ ನೆಕ್ಸ್ಟ್ ಚೀಟಿ ಎತ್ತಿಸ್ತೀನಿ, ಓಕೆನಾ? ನೆಕ್ಸ್ಟ್ ಯಾರು ಎತ್ತುತ್ತಾರೆ? ಅವ ನೀನ್ ಬರವ. ರೆಡಿ ಅವ? ವೆರಿ ಗುಡ್. 6. 6ರಲ್ಲಿ ಏನಿರ್ಬೋದು ಗೊತ್ತಿಲ್ಲ ಮೇಡಮ್. ನೋಡೋಣ. ತೋರ್ಸ್ಬಿಟ್ಟು ಹಾಕಿದ್ರೆ ಗೊತ್ತಾಗ್ತಿತ್ತು. ಗೆಸ್ ವರ್ಕ್ ಗೊತ್ತಿಲ್ಲ ಮೇಡಮ್. ಬನ್ನಿ ನಿಂತ್ಕೊಳ್ಳಿ ಅಣ್ಣ. ಏನ್ ಮೇಡಮ್ ಈ ತರ ಕಪ್ಪ
ಕಾಪಾಡ್ತೀರಾ ಯಜಮಾನ್ರನ್ನ? ನಾನೇ ಕಾಪಾಡ್ಬೇಕು ಯಾವಾಗ್ಲೂ. ಲವ್ಲಿ, ಈ ಮಾತು ಹೇಳಿದ್ಮೇಲೆ ನಾವ್ ಇನ್ನೇನ್ ಹೇಳಕ್ಕಾಗತ್ತೆ? ಅವ್ರನ್ನ ನಾನ್ ಕಾಪಾಡ್ಲೇಬೇಕು. ಅದೃಷ್ಟ ಲಕ್ಷ್ಮಿ. ಈಗ ನೆಕ್ಸ್ಟ್ ಚೀಟಿನ ಮಗಳೆತ್ತಿದ್ದಾಳೆ, ಬಾರೆ ನೀನೇ ಡಿಸೈಡ್ ಮಾಡು ನಿಮ್ಮ ಅಮ್ಮನ ಹಣೆ ಬರೋಣ. 4 ಹೊಡೆದಾಕು. ರೆಡಿ ಮೇಡಮ್, ಬನ್ನಿ. ಅಮ್ಮನ ಜೊತೆ ನಿಂತ್ಕೋ. ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಚಾಕ್ಲೇಟ್ ಎತ್ಕೋ, ಚಾಕ್ಲೇಟ್ ಎತ್ಕೋ. ಏನ್ ಸಿಕ್ತು ಪುಟ್ಟಿಗೆ? ಚಾಕ್ಲೇಟ್. ತಮ್ಮಂಗೊಂದು ಕೊಟ್ಬಿಡು. ಓ, ಇಲ್ಲಿ ಬಾಟರ್ ಸಿಸ್ಟಮ್ ನಡೀತಾ ಇದೆ, ತಡ್ರಪ್ಪ. ವೆರಿ ಗುಡ್. ಈಗ ಅವರಿಬ್ರು ಹಂಚ್ಕೊಳಕ್ಕೂ ಹೋಗಾಯ್ತು, ತಿನ್ನಕ್ಕೂ ಹೋಗಾಯ್ತು. ಈಗ ಆಗ್ಲಿಂದ ಅವರೆಲ್ಲರೂ ನನಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಬಂದು ಮೇಡಮ್ ಅವ್ರು ಮಾತ್ರ ಹೆಂಗಸ್ರ ಮೇಲೆ ಈ ತರ ಎಲ್ಲ ಬಣ್ಣ ಹಾಕ್ಬಿಟ್ರು, ಇವ್ರು ಮಾತ್ರ ಏನೋ ಬಣ್ಣ ಹಾಕಿಲ್ಲ ಅಂತ ಅಲ್ವಾ ಅಣ್ಣ? ನಿಮ್ಮ ಆಸೆನ ಈಡೇರಿಸ್ತೀನಿ ಅಣ್ಣ ನಾನು. ಅತ್ತೆ ಮಕ್ಳ, ಇದ್ರಲ್ಲಿ ಏನೋ ಒಂದಿದೆ ಮೇಡಮ್, ನಾನು ಹಿಂಗೆ ಹಿಡ್ಕೊಳ್ತೀನಿ ಮೇಡಮ್, ನೀವು ಟಾಪ್ ಅಂತ ಹೊಡಿಬೇಕು ಮೇಡಮ್. ರೆಡಿನಾ? ನನ್ನ ಹೈಟ್ ಸರಿ ಹೋಗಲ್ಲ ಅಣ್ಣ, ಬಾರೋಣ ಇಲ್ಲಿ. 3, 2, 1 ಗೋ. ಅಲ್ಲ, ಆವಾಗಿಂದ ನೀವೇ ಹೇಳ್ತಾ ಇದ್ರಿ ಹೋಲಿ ಆಡಿಲ್ಲ ಅಂತ. ಹೋಲಿ ಚೆನ್ನಾಗಿ ಆಡಿದ್ರಾ? ಹೋಲಿ ಇಲ್ಲಿರೋರೆಲ್ಲ ಆಡ್ಬೇಕು ಮೇಡಮ್. ಇಲ್ಲಿರೋರೆಲ್ಲ ಲಾಸ್ಟ್ ಅಲ್ಲಿ ಆಡಿಸ್ತೀವಿ. ನಿಮ್ಗೆಲ್ರಿಗೂ ಖುಷಿ ಆಯ್ತೇನ್ರಪ್ಪ? ಈಗ ಲಾಸ್ಟ್ ಒಂದು ಮಡಿಕೆ ಉಳ್ದಿದೆ. ಈಗ ಇಬ್ರು ತಪ್ಕೊಳ್ಳಿ ಅಣ್ಣ. ಸರಿ, ಇದನ್ನ ತಪ್ಕೊಳ್ಳೋದಂತ. ನಿನ್ ಬಾತಮ್ಮ ಇಲ್ಲಿ, ನಿನ್ ಬಾತಮ್ಮ ಹಿಂದೆ ನಿಂತ್ಕೋತಮ್ಮ. ಅಣ್ಣನ್ ಮಗನ್ನೇ ಕರೆಸ್ತೀನಿ ನಾನೀಗ. ಚಿಕ್ಕಪ್ಪಂಗೆ ಏನೇ ಹೇಳಕ್ ಇಷ್ಟಪಡ್ತೀರಿ? ಚಿಕ್ಕಪ್ಪ ಬಿಗೆ ತಪ್ಕೊಳ್ಳಿ. ರೆಡಿನಾ? 3, 2, 1 ಗೋ. ಬನ್ನಿ ನೀವಿಬ್ರು ಇಲ್ಲಿ ಬನ್ನಿ, ನಿಂತ್ಕೊಳ್ಳಿ. ಆಕ್ಚುಲಿ ಅದು ಅರಿಶಿನದ ನೀರು, ಅದಕ್ಕೆ ನಿಮ್ಮಿಬ್ರು ನಿಲ್ಸಿ ಒಟ್ಟಿಗೆ ಹಾಕ್ಸ್ಕೊಂಡಿರ್ಲಿಲ್ಲ, ಈಗ ಹಾಕ್ಸ್ಕೊಂಡ್ವಿ. ಯಾರ್ಯಾರ್ದು ಏನೇನ್ ಆಸೆನ ಈಡೇರಿಸ್ತಿದ್ದೀನಪ್ಪ ನಾನು. ಒಟ್ಟಲ್ಲಿ ನಿಮ್ಮ ಆಸೆ ಈಡೇರ್ತಾ, ಜೊತೆಗೆ ನಿಮ್ಮ ಆಸೆನೂ ಈಡೇರ್ತಾ, ನನ್ನ ಆಸೆನೂ ಈಡೇರ್ತಾ. ಯಾಕಂದ್ರೆ ಆಟನ ಸೂಪರ್ ಡೂಪರ್ ಆಗಿ ಆಡಿದ್ರಿ ನೀವು. ಈಗ ಈ ಆಟನ ಆಡಿ ನಿಮ್ಗೇನ್ ಅನ್ಸ್ತಾಣ? ಚೆನ್ನಾಗೈತೆ ಮೇಡಮ್, ಖುಷಿ ಆಯ್ತು. ಖುಷಿ ಆಯ್ತಾ? ನಿಮ್ಗೆ ಏನ್ ಅನ್ಸ್ತು ಮೇಡಮ್? ತುಂಬಾ ಖುಷಿ ಆಯ್ತು. ತುಂಬಾ ದಿನದ ಆಸೆ ಇದು ಕೂಡ ನಾನು ಅಪ್ಲೈ ಮಾಡಿದಕ್ಕೂ ಸಾರ್ಥಕ ಆಯ್ತು. ಸೋ ಸ್ವೀಟ್ ಆಫ್ ಯು. ಈಗ ಸೀರೆ ಹಾಳಾಗೋಯ್ತು ಅಂತ ಬೇಜಾರ್ ಮಾಡ್ಕೋಬೇಡಿ, ಯಾಕಂದ್ರೆ ಸುಗುಣ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವ್ರ ಕಡೆಯಿಂದ ನಿಮ್ಗೊಂದು ಬ್ಯೂಟಿಫುಲ್ ಆಗಿರೋ ಸೀರೆ ಇದೆ. ಅತ್ತೆ ಮಕ್ಕಳ, ಸುಗುಣ ಸಿಲ್ಕ್ ಸ್ಯಾರೀಸ್, ಉತ್ರಳ್ಳಿ ಮೇನ್ ರೋಡ್, ಬೆಂಗಳೂರು. ಇಲ್ಲಿ ಒಳ್ಳೆ ಸೀರೆಗಳು ಸಿಗುತ್ತೆ, ಲೆಗ್ಗಿಂಗ್ ಸಿಗುತ್ತೆ, ಟಾಪ್ ಸಿಗುತ್ತೆ, ಹಾಗೂ ಚೂಡಿದಾರ್ ಸಿಗುತ್ತೆ. ಇವ್ರ ಕಡೆನ ನಿಮ್ಗೆ ಬ್ಯೂಟಿಫುಲ್ ಸೀರೆ. ಕಂಗ್ರ್ಯಾಚುಲೇಷನ್ಸ್. ಈಗ ನಿಮ್ಮಲ್ಲಿರೋ ಜೋಶ್ನ ಇನ್ನಷ್ಟು ಜಾಸ್ತಿ ಮಾಡ್ಲಾ? ಒಂದ್ ಬ್ಯೂಟಿಫುಲ್ ಆಗಿರೋ ಫೋಟೋ ತೆಕ್ಕೊಂಡ್ವಲ್ಲ, ಆವಾಗಲೇ ಹೆಂಗಿದೆ ನೋಡಕ್ ಇಷ್ಟಪಡ್ತೀರಾ? ತಾಮನತೆ ಮಕ್ಕ. ಫಸ್ಟ್ ಅಪ್ಪಾಜಿ ಅಮ್ಮ ನೋಡ್ಬೇಕು. ಚೆನ್ನಾಗಿದ್ಯಾ ಅಮ್ಮ? ಅಪ್ಪಾಜಿ ಚೆನ್ನಾಗಿದ್ಯಾ? ಈಗ ಮಹಾಲಕ್ಷ್ಮಿಗೆ ಬಂತು, ಅಲ್ಲಿ ಹುಡುಗರು ಬಿಡ್ಬೇಕಲ್ಲ ನನ್ನ ಬಾಯ್ಸು. ತುಂಬಾ ಖುಷಿ ಆಗ್ತಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇಷ್ಟ ಆಯ್ತಾ? ದಯಮಾಡಿ ಎಲ್ಲರೂ ಇದನ್ನ ಸ್ವೀಕರಿಸಿ ಹಿಂಗೆ ತಗೊಳ್ಳಿ, ಅಲ್ಲೇ ಕೈ ಮುಟ್ಕೊಂಡ್ಬಿಡಿ. ಯಾವಾಗ್ಲೂ ಇಡೀ ಕುಟುಂಬ ಹೀಗೆ ನಗ್ನಗ್ತಾ ಖುಷಿಯಾಗಿರಿ. ಮಹಾಲಕ್ಷ್ಮಿ ಅವರೇ, ನೀವು ನಿಮ್ಮ ಮನೆಗೆ ಮನೆ ಮಹಾಲಕ್ಷ್ಮಿ ತಂಡ ಬರಬೇಕು ಅಂತ ಖುಷಿಯಿಂದ ಅಪ್ಲೈ ಮಾಡಿದ್ವಿ. ಅದೇ ಖುಷಿಲಿ, ಅದೇ ಜೋಶಲ್ಲಿ ನಾವು ನಿಮ್ಮ ಮನೆಗೆ ಓಡ್ ಬಂದ್ವಿ. ಇಷ್ಟೊತ್ತು ಮಾತಾಡಿದ್ವಿ, ಆಟ ಆಡಿದ್ವಿ, ಮಜಾ ಮಾಡಿದ್ವಿ. ನಿಮ್ಗೆ ಹೇಗೆ ಅನ್ನಿಸ್ತು? ನನಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಫ್ಯಾಮಿಲಿನ ಫಸ್ಟ್ ಟೈಮ್ ನಾವೆಲ್ಲ ಹೀಗೆ ಸೇರಿ ಆಟ ಆಡಿದ್ದು ತುಂಬಾನೇ ಖುಷಿ ಆಯ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ. ಈ ಕಾರ್ಯಕ್ರಮಗಳು ಹೀಗೆ ನಡೀತಾ ಇರ್ಲಿ, ಎಲ್ಲರೂ ಹೀಗೆ ಸೇರಿ ಸಂಬಂಧಗಳನ್ನ ಒಟ್ಟು ಮಾಡುವಂತ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ, ಹಾಗೆ ಶಿಲ್ಪಾ ಅವ್ರಿಗೆ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ, ಆಟ ಆಡಿದ್ದಕ್ಕೆ, ಮಾತಾಡಿದ್ದಕ್ಕೆ, ಮಜಾ ಮಾಡಿದ್ದಕ್ಕೆ ಜಿ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಗೌರವ ಇದೆ. ಅದನ್ನ ನಾನು ಲವ್ಲಿ ಬಾಯ್ ಅಪ್ಪಾಜಿನೇ ಈಡೇರಿಸ್ಬೇಕು.
ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮನ್ನೆಲ್ಲ ಅವಾಗಿಂದ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ಪ್ರೀತಿಯಿಂದ ಮಾತಾಡ್ಸಿದ್ದಕ್ಕೆ, ಜೊತೆಲಿ ಆಟ ಆಡಿದ್ದಕ್ಕೆ ಮತ್ತೊಮ್ಮೆ ಇಡೀ ಇಂಡಿಯಾ, ಮಂಡ್ಯ, ಹಾಡ್ಯದ ಜನತೆಗೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನ್ ನಿಮ್ನ ಭೇಟಿ ಆಗ್ತೀನಿ. ಮುಖದಲ್ಲಿ ನಗು ಇರ್ಲಿ, ಮನ್ಸಲ್ಲಿ ಖುಷಿ ಇರ್ಲಿ. ನಿಮ್ ಪ್ರೀತಿ ಸದಾ ನಮ್ಮಲ್ಲಿ ಹೀಗೆ ಇರ್ಲಿ.